मत्स्यास्य कच्छपवराः नृसिंहहंसराजन्यविप्रविबुधेषु कृतावतारः त्वम्पाशिनस्य भुवनं च तथा धनेश भारं भुवो हरयदुत्तमवन्दनं ते श्रीयत्र रूपिण्युरुगाय पादयोः करोति मानं बहुधा विभूतिभिः प्रेङ्कष्टितायाः कुसुमाकरानुगे द्विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युरुदेहगीतः संसार आधावतिकारतन्त्रः यस्वानुभावमखिलश्चित्सारमेकम् अध्यात्मदीपमतिदीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अथानघाङ्ग्र्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसु सत्त्वशीलिनां स्यात्सङ्गमोऽनुग्रहयेशनस्तव ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇವತ್ತು ನಾವು ನೋಡಬೇಕಾಗಿರೋದು 30ನೇ ಭಾಗ. ಹರಿವಂಶದ ಭಾಗವತದ 10ನೇ ಸ್ಕಂಧ ಈಗ ಪ್ರಾರಂಭ ಕಾಣಬೇಕು. 10ನೇ ಸ್ಕಂಧದಲ್ಲಿ ಕೃಷ್ಣನ ಕಥಾ ಕೇಳಿ ಬರ್ತದೆ. ಈಗ ನಾವೇನು ಕೃಷ್ಣನ ಕಥೆ ನೋಡೋರಿದ್ದೇವೆ, ಇದನ್ನು ಕೇವಲ ಭಾಗವತಕ್ಕನುಸಾರವಾಗಿ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಹೊರತು ಭಾಗವತ, ಹರಿವಂಶ ಮತ್ತು ಮಹಾಭಾರತ ಈ 3 ಗ್ರಂಥಗಳಿಗೆ ಅನುಸಾರವಾಗಿ ನಾವಿದನ್ನು ಶ್ರವಣ ಮಾಡೋಣ. ಇದಲ್ಲದೆ ಭಾಗವತ, ಹರಿವಂಶ, ಮಹಾಭಾರತದಲ್ಲಿ ಕೃಷ್ಣನ ಕಥೆ ಬಂದದ್ದನ್ನು ಯಾವ ರೀತಿ ಹೊಂದಿಸ್ಕೋಬೇಕು, ಹಾಗೆ ಅದರಲ್ಲಿ ಬಂದಿರುವ ರಹಸ್ಯಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಗ್ರಂಥದಲ್ಲಿ ಏನು ತಿಳಿಸಿದ್ದಾರೆ ಅದಕ್ಕನುಸಾರವಾಗಿ ಕೂಡ ನಾವೀಗ ನೋಡಬೇಕು. ಆರಂಭದಲ್ಲಿ ಭಗವಂತನ 10 ಅವತಾರಗಳನ್ನು ಸ್ತೋತ್ರ ಮಾಡಿ ಭಾರಂ ಭುವೋ ಹರ ಯದುತ್ತಮ, ಭಗವಂತನೇ ಭೂಮಿಯ ಭಾರವನ್ನು ಪರಿಹರಿಸು ಬಾ ಅಂತ ಅವನನ್ನು ಪ್ರಾರ್ಥನೆ ಮಾಡುವ ಮಂಗಲಾಚರಣ ನಾವು ನೋಡಿದ್ದೇವೆ. ಇನ್ನು ಉಳಿದಿರುವ ಈ 19 ದಿನಗಳಲ್ಲಿ, ಇವತ್ತು ಸೇರಿಸಿ ಇನ್ನು 19 ದಿನಗಳಲ್ಲಿ 11ನೇ ಮತ್ತು 12ನೇ ಸ್ಕಂಧವನ್ನು ಒಂದೆರಡು ದಿವಸಗಳಲ್ಲಿ ಮಾತ್ರ ನಾವು ನೋಡೋರಿದ್ದೇವೆ. ಉಳಿದ 16-18 ದಿವಸಗಳಲ್ಲಿಯೂ ಕೂಡ ಕೃಷ್ಣನ ಕಥೆಯನ್ನೇ ಹೆಚ್ಚು ವಿಸ್ತಾರವಾಗಿ ನೋಡೋರಿದ್ದೇವೆ. ಮೊದಲು ಹರಿವಂಶದಲ್ಲಿ ಬಂದಂತೆ ಕೂಡ ಸ್ವಲ್ಪ ನೋಡಬೇಕು. ಭಾಗವತದಲ್ಲಿ ಹರಿವಂಶದಲ್ಲಿ ಬಂದಿರುವಂಥ ಕೆಲವು ಅಂಶಗಳು ಕಾಣಿಸೋದಿಲ್ಲ. ಹರಿವಂಶದಲ್ಲಿ ಏನು ಬಂದಿದೆ ಅಂತ ಅನ್ನೋದನ್ನು ನೋಡಿ ಮುಂದೆ ಭಾಗವತ ಇತ್ಯಾದಿಗಳನ್ನು ಗಮನಿಸೋಣ. ಹರಿವಂಶದಲ್ಲಿ ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯ ಪರ್ವ ಅಂತ 3 ಭಾಗಗಳು. ಅದರಲ್ಲಿ ಮೊದಲನೇ ಭಾಗ ಹರಿವಂಶ ಪರ್ವ ಅಂತ. ಅದರಲ್ಲಿ ಕೊನೆಗೆ ಕೃಷ್ಣನ ಅವತಾರಕ್ಕೆ ಏನು ಹಿನ್ನೆಲೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಭಗವಂತನನ್ನು ಎಲ್ಲ ದೇವತೆಗಳು ಮತ್ತು ಚತುರ್ಮುಖ ಬ್ರಹ್ಮ ಇವರೆಲ್ಲ ಪ್ರಾರ್ಥನೆ ಮಾಡಿದರು. ಮೇರು ಪರ್ವತಕ್ಕೆ ಹೋದರು. ಮೇರು ಪರ್ವತದಲ್ಲಿ ಒಂದು ಸಮಾಲೋಚನೆ ನಡೆಯಿತು. ಕೃಷ್ಣನ ಅವತಾರಕ್ಕೆ ಹಿನ್ನೆಲೆಯಾಗಿ ಒಂದು ಸಮಾಲೋಚನೆ ನಡೆಯಿತು ಅಂತ ಅಲ್ಲಿ ತಿಳಿಸ್ತಾರೆ. ಅಲ್ಲಿ ಭೂಮಿ ಬಂತು. ಭೂದೇವಿ ತನ್ನ ಕಥೆಯನ್ನೆಲ್ಲ ಹೇಳಿದಂತೆ. ತ್ವಯಾಧಾರ್ಯ ತ್ವಹಂ ದೇವ ತ್ವಯಾ ವೈ ಧಾರ್ಯತೆ ಜಗತ್. ಹಿಂದೆ ನಾನು ಸಾಗರದ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದೆ. ಆಗ ನೀನು ಮೇಲೆ ಬಂದು ನನ್ನನ್ನು ಎತ್ತಿದೆ. ನನ್ನನ್ನು ಎತ್ತಿ ಸ್ಥಿರವಾದ ಸ್ಥಾನದಲ್ಲಿ ನನ್ನನ್ನು ಇಟ್ಟಿದ್ದೆ. ಇವತ್ತು ಮತ್ತೆ ನನ್ನದೇ ಆದ
ಈ ಲೋಕದಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗಿದೆ, ನಾನು ತೊಂದರೆಗೀಡಾಗಿದ್ದೇನೆ, ನೀನು ನನ್ನನ್ನು ರಕ್ಷಿಸಬೇಕು ಅಂತ ಕೇಳಿದ್ದವಳು. ನೀನು ರಕ್ಷಿಸಿದರೆ, ನೀನು ಭಾರ ಹೊತ್ತರೆ ನಾನು ಹೊರ್ತೇನೆ, ನೀನು ಇಲ್ಲದೆ ಹೋದರೆ ನನಗೇನು ಭಾರ ಹೊರಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಯುಗದಲ್ಲಿಯೂ ನೀನೇ ಬೇರೆ ಬೇರೆ ಅವತಾರಗಳನ್ನು ತಾಳಿ ನನ್ನ ಭಾರವನ್ನು ಪರಿಹಾರ ಮಾಡಿದ್ದಿ. ನಾನು ನಿನಗೆ ಶರಣು ಬಂದಿದ್ದೇನೆ, ಹಿಂದೆನೂ ಶರಣು ಬಂದಿದ್ದೆ, ನೀನು ನನ್ನನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡಳು. ಭಗವಂತ ಹಿಂದೆ ತೋರಿಸಿದ ಅನೇಕ ಲೀಲೆಗಳನ್ನೆಲ್ಲ ಆತನ ಮುಂದೆ ಅವಳು ವರ್ಣನೆ ಮಾಡಿ ಹೇಳಿದೆ. ನಾನು ಹೇಳಿದೆ, ಮೇರು ಪರ್ವತದಲ್ಲಿ ಈ ಒಂದು ಸಮಾಲೋಚನೆ ನಡೆಯಿತು ಅನ್ನೋದು ಭಾಗವತದಲ್ಲಿ ಕಾಣಿಸೋದಿಲ್ಲ, ಆದರೆ ಹರಿವಂಶದಲ್ಲಿದೆ. ಅದನ್ನು ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹಿಸಿದ್ದಾರೆ. ಕಶ್ಯಪ ಈಗ ವಸುದೇವನಾಗಿ ಜನಿಸಿದ್ದಾನೆ, ಅವನ ಪತ್ನಿ ಅದಿತಿ ದೇವಕಿಯಾಗಿ ಜನಿಸಿದ್ದಾಳೆ. ಅವರಿಬ್ಬರ ಮಗನಾಗಿ ನೀನು ಜನಿಸಬೇಕು, ನೀನು ಭೂಲೋಕಕ್ಕೆ ಹೋಗುವಂತ ಚತುರ್ಮುಖ ಬ್ರಹ್ಮ ವಿಷ್ಣುವನ್ನು ಕೇಳಿದ. ಅವನ ಅವತಾರಕ್ಕೆ ಬೇಕಾದ ಹಿನ್ನೆಲೆಯನ್ನು ಅವನು ತೋರಿಸಿದ. ಭೂಮಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಮುಂದೆ ನಾರದನು ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳಿಗೆ ಸೂಚನೆ ಕೊಟ್ಟಂತೆ ಅವರೆಲ್ಲ ಬೇರೆ ಬೇರೆ ಅವತಾರ ಮಾಡಿದರು. ಈ ಜಗತ್ತಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೂಪದಿಂದ ಹುಟ್ಟಿದರು. ಭಗವಂತನ ಪ್ರತಿಪಕ್ಷದಲ್ಲಿ ಕೆಲವರು, ಭಗವಂತನ ಪಕ್ಷದಲ್ಲಿ ಕೆಲವರು. ಪಾಂಡವರೆಲ್ಲ ಭಗವಂತನ ಪಕ್ಷದಲ್ಲೇ, ಯಾದವರು ಭಗವಂತನ ಪಕ್ಷದಲ್ಲಿಯೇ. ಹೀಗೆ ಕೆಲವರು ಸಂಬಂಧಿಗಳಾಗಿ, ಕೆಲವರು ಮಕ್ಕಳಾಗಿ, ಕೆಲವರು ಬೀಗರಾಗಿ, ಹೀಗೆ ಅನೇಕ ರೀತಿಯಿಂದ ಜನಿಸಿದರು. ಅದರಲ್ಲಿ ಸಮುದ್ರ ರಾಜ, ಗಂಗಾ ನದಿಯ ಪತಿ, ಅವನು ಶಂತನುವಾಗಿ ಹುಟ್ಟಿದ್ದ. ಆ ಶಂತನುವಿನ ಮಗನೇ ಭೀಷ್ಮ. ಹೀಗೆ ಒಬ್ಬೊಬ್ಬರದೊಂದೊಂದು ಹಿನ್ನೆಲೆ. ಆ ಭೀಷ್ಮನೂ ಕೂಡ ಮೂಲತಃ ಅಷ್ಟವಸುಗಳಲ್ಲಿ ಒಬ್ಬ. ಅವನು ಭೀಷ್ಮನಾಗಿ ಹುಟ್ಟಿ ಬಂದ. ಆದರೆ ತನ್ನ ಮೂಲ ರೂಪದಲ್ಲಿ ಒಂದು ಗೋವಿನ ಅಪಹಾರ ಮಾಡಿದ್ನಲ್ಲ, ಅದು ಹಿಂದೆ ನಾವು ಅದನ್ನು ನೋಡಿದ್ವಿ. ಆ ಕಾರಣದಿಂದ ಅವನಿಗೆ, ಅವನು ಅವನ ಹೆಂಡತಿಯು ಸೇರಿ ಈ ಗೋವಿನ ಅಪಹರಣ ಮಾಡಿದ್ದರಿಂದ ಅವನಿಗೆ ಈ ಭೂಲೋಕದಲ್ಲಿ ಬಂದು ಹುಟ್ಟಿದಾಗ ಆ ಗಂಡ ಹೆಂಡತಿಯು ಬೇರೆ ಬೇರೆ ಕಡೆ ಹುಟ್ಟಿದರು. ಆದರೆ ಅವರಿಗೆ ಪರಸ್ಪರ ಮದುವೆನೇ ಆಗಲಿಲ್ಲ. ಅವರಿಬ್ಬರಲ್ಲಿ ಪರಸ್ಪರ ಕೋಲಾಹಲ ಆಯಿತು. ಇದೆಲ್ಲ ಆ ಭೀಷ್ಮ ಹುಟ್ಟಲಿಕ್ಕೆ ಹಿನ್ನೆಲೆ. ಕೃಷ್ಣನ ಮಕ್ಕಳಾಗಿ ಕೆಲವರು, ಮತ್ತು ಮೊಮ್ಮಕ್ಕಳಾಗಿ ಕೆಲವರು, ಹೀಗೆ ಅನೇಕ ಥರದ ಜನ್ಮ ಅವರೆಲ್ಲ ಪಡೆದರು. ಧರ್ಮಸ್ಯಾಂಶಸ್ತು ಕುಂತ್ಯಾಂ ವೈ, ಯಮಧರ್ಮ ಕುಂತಿಯ ಮಗನಾಗಿ ಹುಟ್ಲೆ, ಧರ್ಮರಾಜನಾಗಿ ಹುಟ್ಲೆ. ಯುದ್ಧಕ್ಕೆಲ್ಲ, ಎಲ್ಲ ಜಗಳಕ್ಕೆ ಮೂಲ ಪುರುಷ ಕಲಿ, ಅವನ ಗಾಂಧಾರಿಯಲ್ಲಿ ಹುಟ್ಲೆ. ವಾಯು ಭೀಮನಾಗಿ ಹುಟ್ಲೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಅವತಾರವನ್ನು ತಾಳಲಿ ಅಂತ ಹೇಳಿದರು. ನಾರದನು ಕೂಡ ಆ ಭಗವಂತನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟ. ಭಗವಂತನ ಹತ್ರ ಬಂದು ನೀನು ಅವತಾರ ಮಾಡಬೇಕು ಅಂತ ಹೇಳಿದವನು ಅವನೇ. ಕಂಸನ ಹತ್ರ ಬಂದು ಕೃಷ್ಣನ ನಿನ್ನ ಕೊಲ್ಲುವವನಿದ್ದಾನೆ ಎಚ್ಚರ ಅಂತ ಅವನಿಗೆ ಚುಚ್ಚಿ ಕೊಟ್ಟವನು ಇದೇ ನಾರದನೇ. ವೈರಿ ಕೇಲಿ ಕಲೋ ವಿಪ್ರಹ ಬ್ರಾಹ್ಮ ಕಲಿರಿವಾಪರಃ ದೇವ ಗಂಧರ್ವಲೋಕಾನಾಂ ಆದಿವಕ್ತ ಮಹಾಮುನಿ. ದೇವತೆಗಳಲ್ಲಿ, ದಾನವರಲ್ಲಿ ಅಥವಾ ಕೆಲವು ರಾಜರಲ್ಲಿ ಪರಸ್ಪರ ಜಗಳ ಹುಟ್ಟಿಸಿದವನು ಈ ನಾರದ. ಅವನನ್ನು ನೋಡಿದರೆ ಮತ್ತೊಬ್ಬ ಕಲಿಯಂತಲೇ ಕಾಣಿಸ್ತಿದ್ದ, ಇನ್ನೊಬ್ಬ ಕಲಿಯಂತೆ. ಕಲಿಯ ಕೆಲಸವೇ ಜಗಳ ಹುಟ್ಟಿಸೋದು, ಭಿನ್ನಾಭಿಪ್ರಾಯ ಹುಟ್ಟಿಸೋದು, ಧರ್ಮದಲ್ಲಿ ಅನಾಸಕ್ತಿ ಹುಟ್ಟಿಸೋದು. ಆದರೆ ಧರ್ಮದಲ್ಲಿ ಅನಾಸಕ್ತಿ ಹುಟ್ಟಿಸೋದು ಇಂಥ ಕೆಲಸಗಳನ್ನು ನಾರದರು ಮಾಡ್ತಿರ್ಲಿಲ್ಲ, ಆದರೆ ಕಲಹ ಮಾತ್ರ ಮಾಡ್ತಿದ್ರು. ಆದ್ದರಿಂದ ಅವ್ರನ್ನ ಬ್ರಾಹ್ಮ ಕಲಿಹಿ ಇವ ಅಪರಹ, ಮತ್ತೊಬ್ಬ ಕಲಿ ಅಂತ ವರ್ಣನೆ ಮಾಡ್ತಾರೆ. ಆ ನಾರದ ಭಗವಂತನ ಪ್ರಾರ್ಥನೆ ಮಾಡಿದ, ನೀನು ಹುಟ್ಟಬೇಕು. ಮತ್ತು ತಾನೂ ಕೂಡ ಭಗವಂತ ಎಲ್ಲಿ ಹುಟ್ಟಬೇಕು ಅಂತನ್ನೋದನ್ನು ತಿಳಿಸಿದ. ಇಂತಿಂಥ ಜಾಗದಲ್ಲಿ ನೀವು ಹುಟ್ಟಬೇಕು ಅಂತ ಆ ವಿಷಯಗಳನ್ನೆಲ್ಲ ತಿಳಿಸಿದ.
ವಸುದೇವ ದೇವಕಿ ಅವರಿಬ್ಬರು ಅಲ್ಲಿ ನಿನಗೆ ತಂದೆ ತಾಯಿಂದಿರಾಗೋರಿದ್ದಾರೆ. ಅವರನ್ನು ನಿಮಿತ್ತ ಮಾಡಿಕೊಂಡು ನೀನೀಗ ಹುಟ್ಟಬೇಕು. ಕಾಲನೇಮಿ ಎನ್ನುವ ರಾಕ್ಷಸ ಹಿಂದೆ ನೀನೇ ಕೊಂದು ಹಾಕಿದ್ದೆ, ಅವನಿಗೆ ಕಂಸನಾಗಿ ಹುಟ್ಟಿದ್ದಾನೆ. ಮತ್ತೊಬ್ಬ ಹಯಗ್ರೀವ ಅನ್ನುವ ಅಸುರ, ಅವನಿಗೆ ಕುದುರೆ ರೂಪದಲ್ಲಿದ್ದಾನೆ. ನಂದಗೋಕುಲದಲ್ಲಿ ಕೃಷ್ಣ ಇದ್ದಾಗ ಅವನನ್ನು ಅನೇಕ ರಾಕ್ಷಸರು ಕೊಲ್ಲಿಕ್ಕೆ ಬರ್ತಾರೆ. ಇವರೆಲ್ಲ ರಾಕ್ಷಸರೇ. ಹಿಂದೆ ಬೇರೆ ಬೇರೆ ಯುದ್ಧದಲ್ಲಿ ದೇವತೆಗಳ ಸೈನ್ಯದೊಂದಿಗೆ ಹೋರಾಡಿದೆ, ಭಗವಂತನ ಜೊತೆಗೂ ಹೋರಾಟ ಮಾಡಿ ಪ್ರಾಣ ಪರಿತ್ಯಾಗ ಮಾಡಿದವರು. ಅಂಥ ನೀಚರೆಲ್ಲ ಅಲ್ಲೇ ಈಗ ಹುಟ್ಟಿದ್ದಾರೆ, ಈಗಾಗಲೇ ಹುಟ್ಟಿ ತಯಾರಾಗಿದ್ದಾರೆ. ಮತ್ತೊಬ್ಬ ಒಬ್ಬ ರಾಕ್ಷಸ ಆನೆಯಾಗಿ ಹುಟ್ಟಿ ಕಂಸನ ವಾಹನ ಆಗಿದ್ದಾನೆ. ವಾರಾಹ ಮತ್ತು ಕಿಶೋರ ಅಂತಿಬ್ಬರು ದೈತ್ಯರಿದ್ದರು, ಅವರು ಚಾಣೂರ ಮುಷ್ಟಿಕ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾರೆ. ಹೀಗೆ ನೀನು ಎಲ್ಲ ಕಡೆ ಹುಟ್ಟಿರೋದ್ರಿಂದ ನೀನು ಅಲ್ಲಿ ಹೋಗಿ ಹುಟ್ಟಬೇಕು, ಇವರೆಲ್ಲರನ್ನು ನಾಶಪಡಿಸಬೇಕು ಅಂತ ನಾರದ ಭಗವಂತನಿಗೆ ಪ್ರಾರ್ಥನೆ ಮಾಡಿದ. ಅಲ್ಲಿಗೆ ಆ ಹರಿವಂಶ ಪರ್ವದ ಭಾಗ ಸಮಾಪ್ತ ಆಗ್ತದೆ. ಅದರ ಮುಂದೆ ವಿಷ್ಣು ಪರ್ವ ಅಂತ ಏನು ಕಥಾ ಇದೆಯಲ್ಲ, ಅದಕ್ಕೂ ಮತ್ತು ಭಾಗವತಕ್ಕೂ ಒಂದು ಹೊಂದಾಣಿಕೆ. ಆದರೆ ಭಾಗವತದಲ್ಲಿ ಇನ್ನೂ ಒಂದು ಕಥಾ ಬರಲಿಲ್ಲ. ನಾರದರು ಹೋಗಿ ಈ ಕಂಸನಿಗೆ ಇದನ್ನು ಚುಚ್ಚಿಕೊಟ್ರು, ಹೇಳಿದರು, ನಿನ್ನ ನಾಶಕ್ಕಾಗಿ ಭಗವಂತ ಹುಟ್ಟಿ ಬರುವವನಿದ್ದಾನೆ, ಅದರಿಂದ ಎಚ್ಚರಿಕೆಯಿಂದಿರು ಅಂತ. ಮಥುರಾ ನಗರಕ್ಕೆ ಬಂದು ಅಲ್ಲೊಂದು ಉಪವನದಲ್ಲಿ ನಿಂತ್ಕೊಂಡ್ರಂತೆ ನಾರದರು. ಅಲ್ಲಿಂದ ಯಾವನೊಬ್ಬ ದೂತನಿಗೆ ಹೇಳಿ ಕಳಿಸಿದ್ರು, ನಾನು ನಾರದ ಬಂದಿದ್ದೇನೆ, ನಿಮ್ಮ ರಾಜನಿಗೆ ಹೋಗಿ ಹೇಳು ಅಂತ. ಅದರಂತೆ ಅವನು ಓಡಿ ಬಂದ ಕಂಸ. ನಾರದರಿಗೆ ಎಲ್ಲ ಥರ ಸತ್ಕಾರ ಮಾಡಿದ. ನಾರದರು ಅವನಿಗೆ ಹೇಳಿದರು, ನೋಡು, ನೀನು ನನಗೆ ಬಹಳ ಆಪ್ತ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇನೆ. ದೇವಕಿಯಲ್ಲಿ ನಿನ್ನ ಸಹೋದರಿ ದೇವಕಿಯಲ್ಲಿದ್ದಾಳೆ, ಅವಳಲ್ಲಿ 8ನೇ ಮಗುವಾಗಿ ವಿಷ್ಣು ಹುಟ್ಟುವನಿದ್ದಾನೆ, ಅವನೇ ನಿನ್ನನ್ನು ಕೊಲ್ತಾನೆ. ಆದ್ದರಿಂದ ಆ ಗರ್ಭಗಳನ್ನೆಲ್ಲ ಕೊಂದು ಹಾಕಲಿಕ್ಕೆ ಈಗಿಂದ ಏನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಾರಂಭಿಸು, ನೀನು ಒಳ್ಳೆಯದಾಗಲಿ, ಸುಖವಾಗಿರು ಅಂತ ಹೇಳಿ ಹೊರಟೋದ್ರು ನಾರದರು. ಇವನು ಅದನ್ನು ನಕ್ಕ. ನಾರದೋನು ವಿಶಾರದ, ದೊಡ್ಡ ಹುಚ್ಚ ಈ ನಾರದ. ಸತು ಕೇಲಿ ಕಲಹ, ಎಲ್ಲ ಕಡೆ ಜಗಳ ತಂದಿಡುವವನು. ಭೇದಶೀಲಶ್ಚ, ಜಗಳ ಹುಟ್ಟಿಸುವುದು ಅವನ ಕೆಲಸ. ಇಂಥವನೊಬ್ಬ ಎಲ್ಲರ ಮುಂದೆ ಹಾಸ್ಯಾಸ್ಪದ ಆಗಿದ್ದಾನೆ, ದೊಡ್ಡ ವಿದೂಷಕನಂತೆ ಇವನು ಕೆಲಸ ಮಾಡ್ತಿದ್ದಾನೆ ಅಂತ ತನ್ನ ಪರಾಕ್ರಮ ಹೇಳ್ಕೊಂಡ. ನನಗೇನು ಮಾಡೋರಿದ್ದಾರೆ ದೇವತೆಗಳು, ಯಾವ ದೇವತೆಗಳಾಗಲಿ ಯಾವ ದೇವರಾಗಲಿ ನನಗೇನು ಕೂದಲು ಕೊಂಕಿಸುವವರಿದ್ದಾರೆ ಅಂತ ತನ್ನ ಪರಾಕ್ರಮ ಹೇಳ್ಕೊಂಡಿದ್ದ. ಇದು ನಾರದರು ಈ ರೀತಿ ಕಂಸನಿಗೆ ಹೇಳಿ ತಮ್ಮ ಲೋಕಕ್ಕೆ ಹೊರಟು ಹೋದರು. ಮುಂದೆ ಭಾಗವತದಲ್ಲಿ ಬಂದಂತೆ ಆ ಕಥೆಯನ್ನು ಒಂದಿಷ್ಟು ನಾವು ನೋಡಬೇಕು. ಪರೀಕ್ಷಿತ ಶುಕಾಚಾರ್ಯರನ್ನು ಕೇಳಿದ, ಭಾಗವತದ ಕಥೆ ಒಂದಿಷ್ಟು ವಿಸ್ತಾರವಾಗಿ ಹೇಳ್ರಿ. ಕೃಷ್ಣನ ಚರಿತ್ರೆ ಅದು ಪರಮಾದ್ಭುತ. ಹಿಂದೆ ಭಗವಂತ ಬೇರೆ ಬೇರೆ ಅವತಾರ ತಾಡಿ ರಾಕ್ಷಸರನ್ನು ಸಂಹರಿಸಿದನ್ನೆಲ್ಲ ವರ್ಣನೆ ಮಾಡಿದ್ದೀರಿ, ಈಗ ಇನ್ನಷ್ಟು ವರ್ಣನೆ ಮಾಡಿ. ಬಲರಾಮನ ಕಥೆ ಹೇಳಿ. ನಮ್ಮ ತಂದೆ ಅಭಿಮನ್ಯು ಅವನು ಸತ್ತು ಹೋದ ಬಳಿಕ ನನಗೆ ಗರ್ಭಾವಸ್ಥೆಯಲ್ಲಿದ್ದಾಗಲೇ ತೊಂದರೆ ಬಂದಿತ್ತು. ಆಗಲೇ ಈ ಭಗವಂತ ನನ್ನನ್ನು ರಕ್ಷಿಸಿದ್ದ. ನಾನು ಇಲ್ಲಿವರೆಗೆ ಬದುಕಿದ್ದೇನೆ ಆ ಕಾರಣದಿಂದ. ನೀವು ಕಥೆ ಹೇಳ್ತಾ ಇದ್ದರೆ ನನಗೆ ಹಸಿವು ನೀಡಲಿಕ್ಕೆ ಯಾವುದೂ ಇಲ್ಲ, ನಾನಿಷ್ಟು ಆನಂದವಾಗಿದ್ದೇನೆ ಈಗ, ಅದರಿಂದ ಕಥೆ ಹೇಳ್ರಿ ಅಂತ ಪರೀಕ್ಷಿತ ಶುಕಾಚಾರ್ಯರನ್ನು ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾಸ್ತೀಂ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರನ್ ತತ್ಪಾದ ಸಲಿಲಂ ಯಥಾ ಅಂತ. ಕೃಷ್ಣನ ಕಥೆ ಕೇಳಬೇಕು ಅಂತ ಹೇಳಿದ್ದೆಯಲ್ಲ, ಇದು ಬಯಕೆ ವ್ಯಕ್ತ ಮಾಡಿದ್ದೆ. ಇದು ಬಹಳ ದೊಡ್ಡ ಕಲ್ಯಾಣಕರವಾದ ಸಂಗತಿ. ಭಗವಂತನ ಕಥೆಯನ್ನು ಹೇಳ್ರಿ ಅಂತ ಕೇಳುವುದೇನಿದೆಯಲ್ಲ, ಆ ಒಂದು ಪ್ರಸಂಗ, ಆ ಒಂದು ವಿದ್ಯಮಾನ 3 ಜನರನ್ನು ಪವಿತ್ರರನ್ನಾಗಿ ಮಾಡ್ತದೆ, ಅವ್ರ ಪಾಪ ಎಲ್ಲ ಪರಿಹಾರ ಮಾಡ್ತದೆ. ಯಾರು 3 ಜನ ಅಂದರೆ, ವಕ್ತಾರಂ ಹೇಳುವ ಆಚಾರ್ಯ, ಪೃಚ್ಛಕ ಹೇಳು ಬನ್ನಿ ಅಂತ ಕೇಳುವ ಒಬ್ಬ ಶ್ರೋತ ಅವನ ಪರಿವಾರ, ಮತ್ತು ಶ್ರೋತೃ ಉಳಿದವರು ಯಾರ್ಯಾರು ಶ್ರೋತೃಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಪಾಪ ಕಳೆದು ಅವರನ್ನು ಪವಿತ್ರರನ್ನಾಗಿ ಮಾಡುವಂತಹ ಕಥಾ ಇದು.
ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ, ಕಲಿಕಾಲದ ದೋಷ ಪರಿಹಾರ ಮಾಡುವಂತಹ ರೂಪ ಈ ಭಗವಂತಂದು. ಈ ಕಲಿಕಾಲದಲ್ಲಿಯೂ ಕೂಡ ನಮ್ಮ ಜೊತೆಗೆ ಈಗ ಒಂದು 5,000 ವರ್ಷದ ಹಿಂದೆ ಇದ್ದಂಥ ರೂಪ ಅಂದರೆ ಈ ಕೃಷ್ಣ. ಇದ್ರ ಹಿಂದಿನ ರಾಮ ಇತ್ಯಾದಿ ಅನೇಕ ಯುಗಗಳ ಹಿಂದೆ ಆಗಿ ಹೋಗಿತ್ತು. ಪರಶುರಾಮ ಅದು ಮತ್ತೂ ಹಿಂದೆ. ಆದರೆ ಈಗ ನಾವಿರುವ ಕಾಲದಲ್ಲೇ, ನಮ್ಮ ಕಲಿಯುಗದಲ್ಲೇ ವೇದವ್ಯಾಸರು ಇದ್ದರು, ಕೃಷ್ಣನೂ ಇದ್ದ. ಭಗವಂತನ 2 ರೂಪ, ಹಾಗೆ ಜೊತೆಗೆ ಪರಶುರಾಮ ರೂಪ. ಅವನು ಇನ್ನೂ ತನ್ನ ರೂಪ ಉಪಸಂಹೃತ ಮಾಡಿಕೊಂಡಿಲ್ಲ. ಹೀಗೆ ಮಹಾಭಾರತ ಭಾಗವತದಲ್ಲಿ ಈ 3 ರೂಪಗಳ ವರ್ಣನೆ ಇದೆ: ಕೃಷ್ಣ, ಪರಶುರಾಮ ಮತ್ತು ವೇದವ್ಯಾಸ. ಅಂಥದ್ದೊಂದು ವಿಶಿಷ್ಟವಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೀಗೆ ಹೇಳಿ ಅಂತ ವರ್ಣನೆ ಮಾಡಿದಾಗ ಅವ್ರು ಕೇಳಲಿಕ್ಕೆ ತೊಡಗಿದರು. ಭೂಮಿ ಈ ಅಸಂಖ್ಯ ರಾಕ್ಷಸರ ಪೀಡೆ ಅವಳಿಗೆ ಗೋವಿನ ರೂಪ ತಾಳಿ ಬಂದು ಅಂತ ಭಾಗವತದಲ್ಲಿದೆ. ಗೌಹು ಭೂತ್ವ ಅಶ್ರುಮುಖಿ, ಆಕಳಿನ ರೂಪ ತಾಳಿ ಭಗವಂತನ ಎದುರಿಗೆ ಬಂದು ಹತ್ತು ನನ್ನ ಕತೆ ಸಂಕಷ್ಟ ಹೇಳ್ಕೊಂಡ್ಳು. ಆಗ ಅವನು ಭಗವಂತ ಎಲ್ಲರಿಗೂ ಆಜ್ಞೆ ಮಾಡಿದ, ಬೇರೆ ಬೇರೆ ರೂಪಗಳಿಂದ ನೀವೆಲ್ಲ ಹುಟ್ಟಿರಿ, ಅವತಾರ ಮಾಡಿರಿ. ವಸುದೇವನ ಪತ್ನಿ ದೇವಕಿಯಲ್ಲಿ ನಾನೇ ಬಂದು ಹುಟ್ಟುತ್ತೇನೆ ಅಂತನೂ ಎಲ್ಲರಿಗೂ ಸೂಚನೆ ಕೊಟ್ಟ. ಹಾಗೆ ಚತುರ್ಮುಖ ಬ್ರಹ್ಮನು ಎಲ್ಲ ದೇವತೆಗಳಿಗೆ ಹೇಳಿದ. ವಾಸುದೇವ ಕಲಾನಂತಹ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವೋ ಹರೇ ಪ್ರಿಯ ಚಿಕೀರ್ಷಯ. ಶೇಷ ಈ ಹಿಂದೆ ರಾಮನಿಗೆ ತಮ್ಮನಾಗಿ ಹುಟ್ಟಿದ್ದ. ತಮ್ಮನಾಗಿ ಹುಟ್ಟಿ ಬೇಕಾಷ್ಟು ಸೇವಾ ಮಾಡಿದ್ದ. ಈಗ ಅಣ್ಣನಾಗಿ ಹುಟ್ಟಿ ಸೇವಾ ಮಾಡಿ ಏನು ದಣದಿದ್ನಲ್ಲ ಹಿಂದೆ, ಈಗ ಅವನು ಅಣ್ಣನಾಗಿ ಹುಟ್ಟಿ ಕೃಷ್ಣನಿಗೆ ಸೇವಾ ಮಾಡದೆ ಕೃಷ್ಣನಿಂದಲೇ ನಮಸ್ಕಾರ ಮಾಡಿಸ್ಕೊಂಡು ಬಲರಾಮ ಅಂತ ಹೆಸರಿನಿಂದ ಮುಂದುವರೆದ. ಆ ಬಲರಾಮನಲ್ಲೂ ಭಗವಂತನ ಒಂದು ವಿಶೇಷ ಸನ್ನಿಧಾನ ಇದೆ. ಕೃಷ್ಣನಂತೂ ಸ್ವಯಂ ಕೃಷ್ಣನೇ. ಅದನ್ನು ಒಂದು ಕಡೆ ಹೀಗೆ ವರ್ಣನೆ ಮಾಡ್ತಾರೆ. ಭಗವಂತ ತನ್ನ ಕೂದಲು ಒಂದಿಷ್ಟು ಕಿತ್ತನಂತೆ. ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು, ಎರಡನ್ನೂ ಹೀಗೆ ಕಿತ್ತನಂತೆ. ಕಿತ್ತಿದ ಮೇಲೆ ಆ ಕಪ್ಪು ಕೂದಲಿನಿಂದ ಕೃಷ್ಣ ಹುಟ್ಟಿದ, ಬಿಳಿ ಕೂದಲಿನಿಂದ ಬಲರಾಮ ಹುಟ್ಟಿದ. ಆ ಬಲರಾಮನಲ್ಲಿ ಆ ಬಿಳಿ ಕೂದಲಿನ ಭಗವಂತನ ಒಂದು ಸನ್ನಿಧಾನ. ಬಲರಾಮ ಅಂದರೆ ಶೇಷ, ಆದಿಶೇಷ, ಸ್ವಚ್ಛವಾದ ಬಿಳಿ ಬಣ್ಣ ಒಂದು. ಕೃಷ್ಣಂದು ಆ ಹೆಸರೇ ಹೇಳುವಂತೆ ಕಪ್ಪು ಅಥವಾ ನೀಲ ಮೈ ಬಣ್ಣ. ಹೀಗೆ ಎಲ್ಲ ದೇವತೆಗಳು ಸಮಾಲೋಚನೆ ಮಾಡಿದರು, ತಮ್ಮ ಲೋಕಕ್ಕೆ ಹೊರಟೋದ್ರು. ಯಾದವ ಕುಲಕ್ಕೆ ಅಧಿಪತಿಯಾಗಿ ಶೂರಸೇನ ಅಂತ ಒಬ್ಬ ಇದ್ದ. ಭಗವಂತನ ಸನ್ನಿಧಾನ ಇರುವಂತಹ ದೊಡ್ಡ ವ್ಯಕ್ತಿತ್ವ ಅವನು. ಕಾರ್ತವೀರ್ಯಾರ್ಜುನ ಅಂತ ಇದ್ನಲ್ಲ ಹಿಂದೆ, ಅವನು ಪರಶುರಾಮನ ಕೈಯಿಂದ ಹತ್ಯೆಗೊಳಗಾದ ಅಂತ ನಾವು ನೋಡಿದ್ವಲ್ಲ. ಅವನು 10,000 ಜನ ಮಕ್ಕಳು ಸತ್ತೋಗಿದ್ರು. ಜಯಧ್ವಜ, ಶೂರಸೇನ, ಋಷಭ, ಮಧು ಮತ್ತು ಊರ್ಜಿತ ಅಂತ 5 ಮಾತ್ರ ಉಳಿದಿದ್ರಂತ. ಅಲ್ಲಿಂದ ಮುಂದುವರೆದದ್ದೇ ಈ ಯಾದವ ವಂಶ. ನಾನು ಹೇಳಿದ್ದೆ ಹಿಂದೆನೆ, ಈ ಯಾದವ ವಂಶದಲ್ಲೇನೆ ರುಕ್ಮಿಣಿಯೂ ಬಂದವಳು ಬಹಳ ಹಿಂದೆ. ಹೀಗೆ ವಂಶದ ಮೂಲಗಳೆಲ್ಲ ಒಂದೇ ಇವ್ರದ್ದೆಲ್ಲರದು. ಎಲ್ಲರೂ ಭಗವಂತನ ಭಕ್ತರು. ಆ ಶೂರಸೇನನ ಮಗನೇ ವಸುದೇವ. ಶೂರಸೇನನ ಮೊಮ್ಮಗ ಕೃಷ್ಣ. ಆದ್ದರಿಂದ ಅವನನ್ನು ಶೌರಿ ಅಂತ ಕೆಲವು ಕಡೆ ಹೇಳ್ತಾರೆ. ಶೂರನ ಮಗ ಶೌರಿ ಅಂತ. ಅವನೇ ಈ ದೇವಕಿಯನ್ನು ಮದುವೆ ಮಾಡಿಕೊಂಡಿದ್ದ. ಆವಾಗ ತಾನೇ ಮದುವೆ ಮಾಡಿಕೊಂಡಿದ್ದ. ಅವರ ಮದುವೆ ಮೆರವಣಿಗೆ ನಡೆಯಿತು. ಅದು ಈ ಭಾಗವತದಲ್ಲಿ ಬರುವಂಥ ಕಥಾ. ಈ ಉಗ್ರಸೇನ ಅವನು ಯಾದವರ ಮತ್ತೊಬ್ಬ ಹಿರಿಯ. ಅವನ ಮಗ ಕಂಸ. ಅವನು ದೇವಕಿ, ತನಗೆ ಆಪ್ತಳ ತನ್ನ ಪ್ರಿಯ ತಂಗಿ ದೇವಕಿ, ಅವಳು ಮದುವೆ ಅಂತ ಸಂಭ್ರಮದಿಂದ ಆ ಕುದುರೆ ಕಡಿವಾಣ ತಾನೇ ಹಿಡಿದ, ತಾನೇ ರಥ ಹೊಡಿತೇನೆ ಅಂತ. ಯದುವಂಶದಲ್ಲೇ ಮತ್ತೊಬ್ಬ ಆಹುಕ ಅಂತಿದ್ದ. ಆ ಆಹುಕನಿಗೆ ದೇವಕ ಮತ್ತು ಉಗ್ರಸೇನ ಅಂತ 2 ಮಕ್ಕಳಿದ್ದರು. ಆ ಉಗ್ರಸೇನನ ಮಗ ಕಂಸ, ದೇವಕನ ಮಗಳು ದೇವಕಿ. ಕಂಸನಿಗೆ ಅವಳು ಖಾಸ ತಂಗಿ ಅಲ್ಲ, ಚಿಕ್ಕಪ್ಪನ ಮಗಳು, ಈ ದೃಷ್ಟಿಯಿಂದ ತಂಗಿ.
ಇದು ಅವ್ರದ್ದೆಲ್ಲ ಸಂಬಂಧ. ಈ ಕಡೆ ಶೂರಸೇನೂ ಒಬ್ಬ ರಾಜನೇ, ಉಗ್ರಸೇನೂ ಮತ್ತೊಬ್ಬ ರಾಜ. ಅವ್ರದ್ದು ಯಾದವ್ರದ್ದೇ ಪಂಗಡ ಬಹಳ ದೊಡ್ಡದಾದ್ದರಿಂದ ಬೇರೆ ಬೇರೆ ಸಮೀಪದ ಪ್ರದೇಶದಲ್ಲಿ ಅವರೇ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ರಾಜರಾಗಿ ಅವರು ಇರ್ತಿದ್ರು. ಕೊನೆಗೆ ಕಂಸನ ಹತ್ಯೆ ಆದಮೇಲೆ ಉಗ್ರಸೇನನೇ ರಾಜ ಆಗಿ ಮುಂದುವರೆದ ಎಲ್ಲರಿಗೂ ಕೂಡ. ಆ ರಥ ಹೊರಟಾಗ ಕಂಸನೇ ಅದನ್ನು ಹಿಡಿದು ಹೊರಟ. ಆಗ ಒಂದು ಅಶರೀರವಾಣಿ ಆಯಿತು ಅಂತ ನಾವು ಕೇಳ್ತೇವೆ. ಇದನ್ನು ಈಗ ಇಲ್ಲಿ ಈ ದೇವಕಿಯ ಗರ್ಭದಲ್ಲಿ ಜನಿಸುವಂಥ 8ನೇ ಮಗು ನಿನ್ನನ್ನು ಕೊಂದು ಹಾಕ್ತದೆ ಅಂತ ಒಂದು ಅಶರೀರವಾಣಿ ಆಯಿತು ಆವಾಗ. ಇದಕ್ಕೆ ಸಂಬಂಧಪಟ್ಟಂಥ ಕಥಾ ಒಂದಿಷ್ಟು ಹರಿವಂಶದಲ್ಲೂ ಬರ್ತದೆ, ಹಾಗೆ ಭಾಗವತದಲ್ಲೂ ಬರ್ತದೆ. ಅದನ್ನೆಲ್ಲ ನಾವು ಒಂದಿಷ್ಟು ನೋಡಬೇಕು. ದೇವಕಿ ಅಂದರೆ ಬೇರೆ ಏನಲ್ಲ, ಅದಿತಿಯೇ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಅವಳನ್ನು ವಸುದೇವನಿಗೆ ಮದುವೆ ಮಾಡಿಕೊಟ್ಟಾಗ ಆ ಉತ್ಸವ ಎಲ್ಲ ಕಂಸನೇ ನಡೆದಿದ್ದ. ಆಗ ವಾಯು ಆಕಾಶದಲ್ಲಿ ಮಾತು ಹೇಳಿದ. ಈ ಕಂಸನಿಗೆ ತನ್ನ ತಂದೆಯಾದಂಥ ಉಗ್ರಸೇನ ಹಾಗೆ ಕೃಷ್ಣನ ತಂದೆಯಾದಂಥ ವಸುದೇವ ದೇವಕಿ ಅವರಲ್ಲಿ ವಿರೋಧ ಹುಟ್ಟಬೇಕು, ಅವರಿಗೊಂದು ಕೇಡು ಬಗೆಬೇಕು ಅವನು. ಹೀಗೆ ತನ್ನವರಿಗೆ ಕೇಡು ಬಗೆದು ಹಿರಿಯರಿಗೆ ಕೇಡು ಬಗೆದು ಆತ ತನ್ನ ನಾಶದ ದಾರಿಯನ್ನು ತಾನೇ ತಂದುಕೊಂಡ. ಇದು ಕಥಾ. ಅದಕ್ಕಾಗಿ ವಾಯು ಅವನಿಗೆ ಅಂಥದೊಂದು ಸಂಶಯದ ಬೀಜವನ್ನು ಮನಸ್ಸಿನಲ್ಲಿ ತುಂಬಿದ್ದ. ನಾರದ ಹಿಂದೆ ಹೇಳಿದ್ದಂತ ಅದಂತೂ ಬಂದೇ ಇದೆ. ನಿನಗೆ ದೇವಕಿ 8ನೇ ಮಗನೇ ಮೃತ್ಯು ಆಗ್ತಾನೆ, ನೀನು ಮಾತ್ರ ಮೂರ್ಖ, ನನಗೆ ಗೊತ್ತಿಲ್ಲ. ನಿನ್ನ ತಂಗಿ ಮದುವೆ ಅಂತ ಸಂಭ್ರಮದಿಂದ ರಥ ಮುನ್ನಡೆಸ್ತಾ ಇದ್ದಿ, ಆದರೆ ಅವಳಲ್ಲಿ ಹುಟ್ಟುವ 8ನೇ ಮಗುವಿಗೆ ನಿನಗೆ ಮೃತ್ಯು ಆಗ್ತದೆ. ಇದು ವಾಯು ಹೇಳಿದ. ಆವಾಗ ಈ ಕಂಸ ಏನು ಮಾಡಿದ, ಮೊದಲೇ ಪಾಪಿ, ಯಾದವ ಕುಲಕ್ಕೆ ಕಲಂಕ, ಅವನು ಕೈಯಲ್ಲಿ ಖಡ್ಗನೇ ತಗೊಂಡ, ಅವಳನ್ನು ಕೊಂದೇ ಹಾಕಬೇಕು ಅಂತ ಸನ್ನದ್ಧನಾದ. ಆವಾಗ ವಸುದೇವ ಅವನಿಗೆ ಹೇಳಿದ, ನೋಡು, ಇವಳಿನ ತಂಗಿ, ಯಾವ ಸ್ತ್ರೀಯನ್ನು ಕೊಲ್ಲಬಾರದು, ಅದ್ರ ತಂಗಿಯನ್ನು ಕೊಲ್ತಿದ್ದೀಯಲ್ಲ, ಎಂಥ ನೀಚತನ ಮಾಡ್ತಾ ಇದ್ದಿ, ಇದು ಬೇಡ. ಹುಟ್ಟಿದವರು ಸಾಯಬೇಕು, ನೀನು ಸಾಯಬೇಕು, ನಾವು ಸಾಯಬೇಕು, ಅವಳು ಸಾಯಬೇಕು, ಇದು ವಿಚಾರ ಮಾಡಬೇಡ. ನಾನು ನಿನಗೊಂದು ಮಾತು ಕೊಡ್ತೇನೆ, ಅದರಂತೆ ಅದನ್ನು ನಡೆಸ್ತೇನೆ. ಇವಳಲ್ಲಿ 8ನೇ ಮಗು ನಿನಗೆ ಮೃತ್ಯು ಆಗೋದು. ಆ ಎಲ್ಲ ಮಕ್ಕಳನ್ನು ನಿನಗೆ ತಂದು ಕೊಡ್ತೇನೆ. ಆದ್ದರಿಂದ ನೀನು ಸಮಾಧಾನ ಪಟ್ಕೋ, ಮುಂದೆ ಏನಾದರೂ ಮಾಡು ಅಂತ ವಸುದೇವ ಅವನಿಗೆ ಸಮಾಧಾನ ಆಗುವಂತೆ ಮಾತಾಡಿದ. ವಸುದೇವ ಹೇಳಿದ್ದನ್ನು ಕೇಳಿ ಆ ಮಕ್ಕಳನ್ನು ತಂದು ಕೊಡುವುದಾದರೆ ನಾನು ಹಾಗಾದ್ರೆ ಒಪ್ಕೋತೀನಿ ಅಂತ ಅವ ದೇವಕಿಯನ್ನು ಅವ ಕೈ ಬಿಟ್ಟ. ಈ ದೇವಕಿಯಲ್ಲಿ ಮುಂದೆ ಪ್ರತಿಯೊಂದು ವರ್ಷಕ್ಕೆ ಒಂದೊಂದರಂತೆ 8 ಜನ ಮಕ್ಕಳು ಹುಟ್ಟಿದರು. ಸುಭದ್ರ ಅಂತ ಒಬ್ಬಳು ಮಗಳು ಕೂಡ ಹುಟ್ಟಿದ್ಲು. ಸುಭದ್ರ ಅಂದರೆ ಕೃಷ್ಣನ ಸಹೋದರಿ. ಅವಳೇ ಮುಂದೆ ಅರ್ಜುನನ ಮದುವೆ ಆದವಳು. ಮೊದಲನೇ ಮಗ ಒಂದು ಹುಟ್ಟಿತದು, ಕೀರ್ತಿಮಾನ್ ಅಂತ ಆ ಮಗುವಿನ ಹೆಸರು. ಅದನ್ನು ತಗೊಂಡು ಹೋಗಿ ಈ ವಸುದೇವ ಕಂಸನ ಕೈ ಕೊಟ್ಟ. ಅದನ್ನು ಕಂಸ ತಗೊಂಡು ಕೊಂದು ಹಾಕಿದ. ಈ ಥರ 7 ಜನ ಮಕ್ಕಳನ್ನು ಅವನು ಕೊಂದು ಹಾಕಿದ್ದ. ಅಷ್ಟು ನೀಚ ಕಾರ್ಯಗಳನ್ನು ಅವನು ಮಾಡಿದ್ದ. ಇದು ಆ ಕಂಸನ ಹಿನ್ನೆಲೆ. ಮಗಧ ರಾಜ ಜರಾಸಂಧ ಅಂತ ಒಬ್ಬ ಇದ್ದ. ಹಿಂದೆ ಅವನೇ ವಿಪ್ರಚಿತ್ತಿಯಾಗಿ ಜನಿಸಿದ್ದ. ಅವನಿಗೆ ಪ್ರಲಂಬಾಸುರ, ಬಕಾಸುರ, ಚಾಣೂರ, ಈಗ ಅನೇಕ ಜನ ರಾಜರು, ಅವರೆಲ್ಲ ಕಂಸನ ಅನುಯಾಯಿಗಳು. ಕಂಸನ ಹೆಂಡಂದ್ರಿಬ್ಬರಿದ್ರು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಅವರಿಬ್ಬರು
ಈ ಜರಾಸಂಧನ ಮಕ್ಕಳು. ಹೀಗೆ ಜರಾಸಂಧನಿಗೂ ಕಂಸನಿಗೂ ಇಬ್ಬರೂ ಭಗವಂತನ ವಿರೋಧಿಗಳು. ಅವರಿಬ್ಬರಿಗೂ ಒಂದು ವಿವಾಹದ ಸಂಬಂಧ ಇತ್ತು. 7 ಜನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ದ. ಇನ್ನು 7ನೇ ಗರ್ಭದಲ್ಲಿ ದೇವಕಿ ಬಲರಾಮನನ್ನು ಹೊತ್ತಿದ್ಲು. ಆವಾಗ ಆ ಭಗವಂತ ದುರ್ಗಾದೇವಿಗೆ ಆಜ್ಞೆ ಮಾಡಿದಂತೆ. ವಸುದೇವನ ಪತ್ನಿ ದೇವಕಿ ಅಂತ ಒಬ್ಬಳು, ರೋಹಿಣಿ ಅಂತ ಇನ್ನೊಬ್ಬಳಿದ್ಲು. ಅವರಿಬ್ಬರು ಈಗ 3 ತಿಂಗಳು ಗರ್ಭಿಣಿಯರಾಗಿದ್ದಾರೆ. ದೇವಕಿಯ ಉದರದಲ್ಲಿರುವಂತಹ ಬಲರಾಮನನ್ನು ತಗೊಂಡು ಹೋಗಿ ಆ ದೇವಕಿಯ ರೋಹಿಣಿಯ ಹೊಟ್ಟೆಯಲ್ಲಿ ಹಾಕಬೇಕು. ಬಲರಾಮ ಇಲ್ಲಿ ಬೆಳೆಯೋದೇ ಬೇಡ, ಇಲ್ಲಿ ಹುಟ್ಟಿದ್ರೆ ಕಂಸನ ಕೈಗೆ ಸಿಗ್ತಾನೆ. ಅವನು ಇಲ್ಲಿ ಹುಟ್ಟುವುದೇ ಬೇಡ, ಅವನು ಇಲ್ಲಿಂದ ರೋಹಿಣಿಯ ಹತ್ರ ಹೋಗಲಿ. ವಸುದೇವನ ಜೊತೆಗಿದ್ದವಳು ದೇವಕಿ, ರೋಹಿಣಿ ಅಂತ ಇನ್ನೊಬ್ಬಳು ಹೆಂಡತಿ ಇದ್ದವಳು. ಅವನಿಗೆ ಇನ್ನೂ ಅನೇಕ ಜನ ಪತ್ನಿಯರಿದ್ದರು, ಅದು ನಾವು ಮುಂದೆ ನೋಡ್ತೇವೆ. ಅದರಲ್ಲಿ ಆ ದೇವಕಿಯೊಬ್ಬಳು ವಸುದೇವನ ಜೊತೆಗೆ ಯಾವಾಗಲೂ ಇರ್ತಿದ್ಲು. ರೋಹಿಣಿ ಅಂತ ನೋಡು ನಂದಗೋಪ ಅಂತ ಏನಿದ್ದಾರ, ನಂದಗೋಪ ಯಶೋದೆ, ಅವ್ರ ಜೊತೆ ಅಲ್ಲಿದ್ದು ಕೆಲವು ಕಾಲ. ಮುಂದೆ ಕೃಷ್ಣ ಬೆಳೆಯೋದು ಆ ನಂದಗೋಕುಲದಲ್ಲೇ. ಹೀಗೆ ದೇವಕಿಯ ಹೊಟ್ಟೆಯಲ್ಲಿದ್ದಂತಹ ಬಲರಾಮನನ್ನು ಕರ್ಕೊಂಡು ಹೋಗಿ ಆ ದೇವಕಿಯ ಹೊಟ್ಟೆಯಿಂದ ಸಾಗಿಸಿ ಆ ರೋಹಿಣಿಯ ಹೊಟ್ಟೆಯಲ್ಲಿ ಹಾಕೋ. ಅದರಿಂದ ಅವನಿಗೆ ರೋಹಿಣಿಯ ಅಂತ ಹೆಸರು ಬಂತು, ರೋಹಿಣಿ ಪುತ್ರ ಅಂತ ಬಲರಾಮನಿಗೆ. ಮುಂದೆ ಈ ಕಡೆ ಜನ ಆ 7ನೇ ಶಿಶು ಏನು ಹೊಟ್ಟೆಯಲ್ಲಿತ್ತಲ್ಲ ಅದನ್ನು ತಗೊಂಡೋಗಿ ದುರ್ಗಾದೇವಿ ಆ ಕಡೆ ಬೇರೆ ಕಡೆ ಇಟ್ಟು ಬಂದಲ್ಲ. ಅದು ನೋಡಿ ಜನ ಏನು ಮಾತಾಡ್ಕೊಂಡ್ರು ಅಂದರೆ ದೇವಕಿ ಗರ್ಭಸ್ರಾವ ಆಯಿತು ಅಂತ ಮಾತಾಡ್ಕೊಂಡ್ರು. ವಸ್ತುತಃ ಗರ್ಭಸ್ರಾವ ನೈಸರ್ಗಿಕವಾಗಿ ಆಗಿದ್ದಲ್ಲ, ಅದನ್ನು ದುರ್ಗಾದೇವಿ ಆ ಥರ ಮಾಡಿದ್ಲಷ್ಟೇ. ಜನ ಹೀಗೆ ಮಾತಾಡಿಕೊಂಡ್ರು. ಮುಂದೆ ಅವನು ದೇವಕಿಯ ಉದರದಲ್ಲಿ ಕೃಷ್ಣ ಕಾಣಿಸ್ಕೊಂಡ, 8ನೇ ಮಗುವಾಗಿ ಸ್ವಯಂ ಕಾಣಿಸ್ಕೊಂಡ. ಭಗವಂತನ ಸನ್ನಿಧಾನ ಇದ್ದದ್ರಿಂದ ಅಂಥ ಒಂದು ಅದ್ಭುತವಾದ ತೇಜಸ್ಸು ಅವಳಲ್ಲಿತ್ತು. ಆದರೆ ಅದು ಕಂಸನಿಗೆ ಗಮನಕ್ಕೆ ಬಂತು, ಇದೊಂದು ಯಾವುದೋ ವಿಶಿಷ್ಟವಾದ ತೇಜಸ್ಸು ಇವಳಲ್ಲಿ ಕಾಣಿಸ್ತಿದೆ ಅಂತ ಅವನು ನೋಡಿಕೊಂಡ. ಆದ್ದರಿಂದ ಅವನಿಗೆ ಆವಾಗಲೇ ಆ ದೇವಕಿಯನ್ನು ಕೊಂದು ಬಿಡಬೇಕು ಅಂತ ಒಂದು ವೇಳೆ ಅಂದ್ಕೊಂಡ, ಆದರೆ ಕೈಲಾಗಲಿಲ್ಲ. ಯಾಕೆಂದರೆ ಕಂಸ ಅಂದರೆ ಕೇವಲ ಒಬ್ಬ ದೈತ್ಯನಲ್ಲ, ಅನೇಕ ಜನ ರಾಕ್ಷಸರು ಇರ್ತಾರಲ್ಲ, ಆ ರಾಕ್ಷಸರೆಲ್ಲ ಅವರಲ್ಲಿ ಒಬ್ಬ ದೈತ್ಯನೂ ಇರ್ತಾನೆ, ಒಬ್ಬ ಭಕ್ತನೂ ಇರ್ತಾನೆ. ಎಲ್ಲರಲ್ಲೂ ಇಲ್ಲ, ಕೆಲವರಲ್ಲಿ ಆ ಥರ ಇರ್ತಾನೆ. ಒಳಗಿರುವ ಭಕ್ತನ ಒತ್ತಡ ಹೆಚ್ಚಾದಾಗ ಭಗವಂತನು ಸ್ತೋತ್ರ ಮಾಡ್ತಾರೆ, ಒಳಗಿರುವ ರಾಕ್ಷಸನ ಒತ್ತಡ ಹೆಚ್ಚಾದಾಗ ಭಗವಂತನನ್ನು ದ್ವೇಷಿಸ್ತಾರೆ. ಈ ಥರ ನಡೀತಿರ್ತದೆ. ಆದ್ರಿಂದ ಅವಳನ್ನು ಕೊಲ್ಲಿಕ್ಕೆ ಹಿಂಜರದ. ಆ ದುರ್ಗಾದೇವಿ ಇಷ್ಟೆಲ್ಲ ಕಾರ್ಯ ಮಾಡಿದ್ದಲ್ಲ, ಕರ್ಕೊಂಡು ಹೋಗಿದ್ದಲ್ಲ, ಅವಳಿಗೆ ಹೆಸರು ಏನು? ಇಲ್ಲಿ ಭಾಗವತ ಕೆಲವು ಹೆಸರುಗಳನ್ನು ಹೇಳ್ತಾರೆ. ದುರ್ಗಾದೇವಿಯ ನಾಮಗಳನ್ನು ಕೂಡ ನಾವು ಕೇಳಬೇಕು. ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ. ಅವಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ, ಇವೆಲ್ಲ ಅವಳಿಗೆ ಹೆಸರು. ದುರ್ಗಾ ಅಂದರೆ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುವವಳು ಅಂತ ಅರ್ಥ. ದುಷ್ಟರಿಗೆ ಕೈಗೆ ಸಿಗದೇ ಇದ್ದವಳು ಅಂತಲೂ ಅರ್ಥ. ವೈಷ್ಣವಿ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟವಳು, ಅವನ ಪತ್ನಿ ಅಂತ ಹೀಗರ್ಥ. ಕೃಷ್ಣ ಅಂದರೆ ಕಪ್ಪು ಬಣ್ಣದವಳು ಅಂತ ಒಂದು ಅರ್ಥ. ಕೃಷ ಅಂದರೆ ಭೂಮಿ, ನಾವೀಗ ನೋಡುವ ಭೂಮಿ. ಇದಕ್ಕೆ ಣ ಅಂದರೆ ಸಂತೋಷ ಪಡುವವಳು ಅಂತ ಅರ್ಥ. ಇದೆಲ್ಲ ಅವಳಿಗಿರುವಂಥ ನಾನಾ ಥರದ ಹೆಸರು. ಮಾಯಾ ಅಂತಾರೆ ಅವಳನ್ನು. ಯಾಕೆ ಮಾಯಾ ಅಂತಾರೆ ಅಂದರೆ ನಮಗೆಲ್ಲರಿಗೂ ಸಂಪತ್ತು, ನಮ್ಮ ಆಸ್ತಿ, ಇದರ ಮಾಯೆಯನ್ನು ನಮ್ಮನ್ನು ಕವಿಸಿರುವವಳೇ ಅವಳೇ. ಆದ್ದರಿಂದ ಅವಳಿಗೆ ಮಾಯಾ ಅಂತಾರೆ. ಅಂಬಿಕಾ, ಜಗದಂಬಿಕಾ ಅಂದರೆ ಜಗತ್ತಿನ ತಾಯಿ ಅಂತ ಅರ್ಥ. ಇವೆಲ್ಲ ಅವಳದು ಅನೇಕ ಹೆಸರುಗಳು. ಬಲರಾಮನಿಗೆ ಸಂಕರ್ಷಣ ಅಂತಲೂ ಒಂದು ಹೆಸರು. ಸಂಕರ್ಷಣ ಅಂದರೆ ಎಳೆಯೋದು ಅಂತ ಅರ್ಥ, ಸೆಳ್ಕೊಂಡು ಹೋಗೋದು ಅಂತ ಅರ್ಥ. ಏನದು ಸೆಳ್ಕೊಂಡು ಹೋಗೋದು ಅಂದರೆ ದೇವಕಿಯ ಗರ್ಭದಲ್ಲಿದ್ದ ಬಲರಾಮನನ್ನು ರೋಹಿಣಿ ಗರ್ಭಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನು ಬೆಳೆಯುವಂತೆ ವ್ಯವಸ್ಥೆ ಮಾಡಿದ್ದಲ್ಲ ಈ ದುರ್ಗಾದೇವಿ.
ಆದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ಅವನಿಗೆ ಬಲಭದ್ರ, ಬಲರಾಮ ಅಂತ ಈಗೆಲ್ಲ ಹೆಸರಿದೆ. ಯಾಕೆ ರಾಮ ಅಂತಾರೆ ಅಂದರೆ ರಾಮೇತಿ ಲೋಕರಮಣಾತ್, ರಾಮ ಅಂದರೆ ಸಂತೋಷ ಪಡುವವನು ಅಂತ ಅರ್ಥ. ತಾನು ಸಂತೋಷ ಪಡ್ತಾನೆ ಅಂತ ವಿಚಾರ ಬೇರೆ, ತನ್ನ ಲೀಲೆಗಳ ಮೂಲಕ ಲೋಕಕ್ಕೆ ಸಂತೋಷ ಕೊಡುವವನು. ಮತ್ತೆ ಬಲಭದ್ರ ಅಂತ ಅವನನ್ನು ಯಾಕೆ ಕರೀತಾರೆ ಅಂದರೆ ಬಲಶಾಲಿ, ಅತ್ಯಂತ ಬಲಶಾಲಿ. ಅವನಿಗೆ ಉಳಿದವರಂತೆ ಯಾವುದೋ ಖಡ್ಗ, ಮತ್ತೊಂದು ಯಾವುದೋ ಬಿಲ್ಲು, ಬಾಣ ಇಂಥ ಆಯುಧಗಳು ಬೇಕಾಗ್ತಿರ್ಲಿಲ್ಲ. ಅವನ ಕೈಯಲ್ಲಿ ಇರ್ತಿದ್ದು 2 ಆಯುಧಗಳು, ಒಂದು ನೇಗಿಲು, ಒಂದು ಒನಕೆ. ಅವನಿಗೆ ಎಷ್ಟು ಶಕ್ತಿ ಇತ್ತಂದರೆ ಒಂದು ಬಾರಿ ಈ ಹಸ್ತಿನಾವತಿ ಮೇಲೆ ಅವನಿಗೆ, ಹಸ್ತಿನಾವತಿಯ ದುರ್ಯೋಧನಾದಿಗಳ ಮೇಲೆ ಅವನಿಗೆ ಸಿಟ್ಟು ಬಂದಿತ್ತು. ಯಾದವರ ಒಬ್ಬ ರಾಜಕುಮಾರ ಆ ಹಸ್ತಿನಾವತಿಯ ಕುಮಾರಿಯೊಬ್ಬಳನ್ನ, ಈ ದುರ್ಯೋಧನನ ಮಗಳನ್ನ, ಕೃಷ್ಣನ ಮಗ ಸಾಂಬ ಅನ್ನೋನು ಮದುವೆ ಮಾಡ್ಕೊಂಡಿದ್ದ. ಆ ಸ್ವಯಂವರ ನಡೆದಿತ್ತು, ಕರ್ಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಬಲರಾಮನಿಗೆ ಈ ಹಸ್ತಿನಾವತಿ ಕೌರವರ ಮೇಲೆ ಸಿಟ್ಟಿತ್ತು. ಅವನಲ್ಲಿ ಬಂದು ಕೂತು ಒಂದು ದೊಡ್ಡ ನೇಗಿಲು ತಗೊಂಡು ಹಸ್ತಿನಾವತಿಯ ಬುಡಕ್ಕೆ ಕೈ ಹಾಕಿದೆ. ಹಸ್ತಿನಾವತಿಯ ಫೌಂಡೇಶನ್ಗೆ, ಇಡೀ ಹಸ್ತಿನಾವತಿ ವಾಲಿ ಗಂಗಾ ನದಿಯಲ್ಲಿ ಬೀಳುವಂತಾಗಿತ್ತು. ಎಲ್ಲ ಕೌರವರು ಹೆದರಿ ಆತನ ಪಾದಕ್ಕೆ ಬಿದ್ದಿದ್ರು. ಇದು ಆತನ ಪರಾಕ್ರಮ. ಇಂಥ ಬಲಶಾಲಿ ಅವನು. ಧ್ರುವಂ ಶ್ರಿತೋ ಎನ್ನ ಪುರೇಯ ಮೀದೃಷಿ. ಕಂಸನಿಗೆ ದೇವಕಿಯನ್ನು ಮೇಲಿನ ಮೇಲೆ ಬಂದು ನೋಡ್ತಿದ್ದ. ಅವ್ರನ್ನ ಬಂಧನದಲ್ಲಿ ಬೇರೆ ಇಟ್ಟಿದ್ದ. ಬಂಧನದಲ್ಲಿ ಇಟ್ಟು ತಪ್ಪಿಸ್ಕೊಂಡಿದ್ದಾರಾ, ಇನ್ನು ಎಲ್ಲರೂ ಓಡಿ ಹೋಗಿದ್ದಾರಾ, ಅಥವಾ ನಾವು ಸುರಕ್ಷಿತವಾಗಿ ಆ ಬಂದಿಖಾನೆಯಲ್ಲಿದ್ದಾರಾ ಅಂತ ನೋಡ್ತಿದ್ದ. ಆದ್ರೆ ಕೊಲ್ಲಿಲ್ಲ ಅವನು. ಯಾಕೆ ಕೊಲ್ಲಿಲ್ಲ ಅಂದರೆ ಒಳಗೊಂದು ದ್ವಂದ್ವ ವ್ಯಕ್ತಿತ್ವ, ಆದ್ದರಿಂದ ಕೊಲ್ಲಿಲ್ಲ. ಆದರೆ ಆಸೀನಃ ಸಂವಿಷನ್ ತಿಷ್ಠನ್ ಭುಂಜಾನ ಪರ್ಯಟನ್ ಪಿವನ್, ಯಾವಾಗಲೂ ಭಗವಂತಂದೇ ನೆನಪು. ಹೇಗೆ ನೆನಪು ಅಂದರೆ ಭಗವಂತನ ಪ್ರೀತಿಯಿಂದ ನೆನಪು ಮಾಡ್ಕೊಂಡದ್ದಲ್ಲ, ಭಕ್ತಿಯಿಂದ ನೆನಪು ಮಾಡ್ಕೊಂಡದ್ದಲ್ಲ, ಭಯದಿಂದ. ಏನು ನೋಡಿದ್ರು ಕೃಷ್ಣಂದೇ ಆಲೋಚನೆ. ಒಳಗೊಬ್ಬ ಭೃಗು ಅಂತ ಋಷಿ ಇದ್ದ, ಅದ್ರ ಕಥೆ ಮುಂದೆ ಹೇಳುವನಿದ್ದೇನೆ. ಭೃಗು ಇದ್ದಿದ್ದರಿಂದ ಆ ಒಳಗಿನ ಭಕ್ತ ಧ್ಯಾನ ಮಾಡ್ತಿದ್ದ. ಈ ಕಾಲನೇಮಿ ಅನ್ನೋ ರಾಕ್ಷಸ ಭಗವಂತನ ದ್ವೇಷ ಮಾಡ್ತಿದ್ದ. ಇದು ಆ 2 ಥರದ ವಿರುದ್ಧ ಆಲೋಚನೆಗಳು ಬರಲಿಕ್ಕೆ ಇದೇ ಕಾರಣ. ಇಲ್ಲಿ ಕೃಷ್ಣ ಭಗವಂತ ದೇವಕಿಯ ಉದರದಲ್ಲಿ ಬಂದು ಕೂತ್ಕೊಂಡಲ್ಲ, ಆಗ ಚತುರ್ಮುಖ ಮೊದಲಾದವರು ಮಾಡುವಂಥ ಒಂದು ಸ್ತೋತ್ರ, ಇದನ್ನ ಗರ್ಭಸ್ತುತಿ ಅಂತಂತಾರೆ. ಅದರಲ್ಲಿನ ಒಂದು ಶ್ಲೋಕವನ್ನು ಇವತ್ತು ಮಂಗಲಾಚರಣದ ರೂಪದಲ್ಲಿ ಆರಂಭದಲ್ಲಿ ಹೇಳಿದೆ. ಸತ್ಯವ್ರತ, ನೀನು ಯಾವತ್ತೂ ಸತ್ಯವನ್ನೇ ಆಡುವಂಥವನು, ಸತ್ಯಾತ್ಮಕ, ನಿನಗೆ ನಾವು ಶರಣು ಬಂದಿದ್ದೇವೆ ಅಂದರು. ಈ ಪ್ರಪಂಚಕ್ಕೆ ನೀನು ಸೃಷ್ಟಿಕರ್ತ, ಅನೇಕ ಅವತಾರಗಳನ್ನು ಜಗತ್ತಿಗಾಗಿ ತಾಳ್ತೆ. ನೀನೇನು ಹೀಗೆ ಅವತಾರಗಳನ್ನು ತಾಳ್ಬೇಕಂತಿಲ್ಲ, ಆದರೆ ನಿನಗದು ನಿರ್ಬಂಧ ಇಲ್ಲದೆ ಹೋದ್ರೂ ಈಗ ತಾಳ್ತೆ. ನಿನ್ನ ಪಾದಕಮಲ ಅನ್ನುವ ಒಂದು ದೋಣಿ ಸಿಕ್ಕರೆ ನಾವು ಏನನ್ನಾದರೂ ದಾಟ್ತೇವೆ, ಸಂಸಾರದ ಎಲ್ಲ ಒತ್ತಡಗಳನ್ನು ದಾಟ್ಕೊಳ್ತೇವೆ. ನೀನು ಜಗತ್ತಿನ ಆಧಾರ. ನಿನ್ನ ಒಂದು ನಾಮವನ್ನು ಸ್ವಲ್ಪ ಕೇಳಿದರೆ ಸಾಕು, ಬಾಯಿಂದ ಸ್ತುತಿಸಿದ್ರೆ ಸಾಕು, ಅಥವಾ ಇನ್ನೊಬ್ಬರಿಗೂ ಸ್ಮರಣೆ ಮಾಡಿಸಿದ್ರೂ ಸಾಕು. ಶೃಣ್ವನ್ ಗೃಣನ್ ಸಂಸ್ಮರಿಯಂಶ್ಚ ಚಿಂತೆಯನ್ ನಾಮಾನಿ ರೂಪಾಣಿತ ಮಂಗಲಾನಿತೆ ಕ್ರಿಯಾಸುಯ ತ್ವಚ್ಚರಣಾರವಿಂದ ಆವಿಷ್ಟ ಚಿತ್ತೋನ ಭಯ ಕಲ್ಪತೆ. ಏನೇನೋ ಸಾಂಸಾರಿಕ ಕೆಲಸಗಳನ್ನು ಮಾಡ್ತಿರ್ತೇವೆ. ಮುನಿಗಳಂತೆ ಹಗಲು ರಾತ್ರಿ ನಿದ್ರೆ ಇಲ್ಲದೇನೆ, ಹಸಿವು ನೀರಡಿಕೆಗಳ ಪರಿವೇ ಇಲ್ಲದೇನೆ ಭಗವಂತನ ಧ್ಯಾನ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ದೇವರ ಎದುರಿಗೆ ಪೂಜೆ ಮಾಡಬೇಕಂತ ಕೂತಾಗಲೇ ನಾವು ಭಗವಂತನ ನೆನಪು ಬರೋದಿಲ್ಲ. ಆದರೆ ಏನು ಮಾಡೋದು, ನಾವು ಯಾವ್ಯಾವ ಏನೇನೋ ಕೆಲಸಗಳನ್ನು ಮಾಡ್ತಿರ್ತೇವಲ್ಲ, ಲೌಕಿಕ ಕೆಲಸಗಳನ್ನೇ ಮಾಡ್ತಿರ್ತೇವೆ. ಆ ಲೌಕಿಕ ಕೆಲಸಗಳನ್ನು ಮಾಡುವಾಗ ಆವಾಗಾದರೂ ನಡುವೆ ಒಂದ್ಸರಿ ಭಗವಂತನ ನಾಮ ತಗೊಂಡ್ರೆ ಅಷ್ಟರಿಂದಲೇ ಮನುಷ್ಯ ಈ ಸಂಸಾರದಿಂದ ಪಾರಾಗ್ತಾನೆ. ನೀನಿವತ್ತು ದೇವಕಿಯ ಗರ್ಭದಲ್ಲಿ ಬಂದು ಕೂತ್ಕೊಂಡಿದ್ದೆ. ನೀನು ಜನನ ರಹಿತ, ನಿನಗೆ ಹುಟ್ಟಿಲ್ಲ. ಆದರೆ ಇದೇ ಶ್ಲೋಕ, ಈ 3ನೇ ಅಧ್ಯಾಯದ 41ನೇ ಶ್ಲೋಕ. ಮತ್ಸ್ಯನಾಗಿ, ಅಶ್ವ ಅಂದರೆ ಹಯಗ್ರೀವನಾಗಿ, ಮತ್ತೆ ಕಚ್ಚಪ ಕೂರ್ಮನಾಗಿ, ನರಸಿಂಹನಾಗಿ, ವರಾಹನಾಗಿ, ಹಂಸ ಎಂಬ ರೂಪದಿಂದ ಹುಟ್ಟಿದ್ದೆ.
ರಾಜನ್ಯ ಅಂದರೆ ರಾಮನಾಗಿ ಹುಟ್ಟಿದ್ದೆ, ವಿಪ್ರ ಅಂದರೆ ಪರಶುರಾಮನಾಗಿ ಹುಟ್ಟಿದ್ದೆ, ಮತ್ತು ವಾಮನನಾಗಿ ಹುಟ್ಟಿದ್ದೆ, ಈ ಜಗತ್ತನ್ನು ಹಿಂದೆ ಕಾಪಾಡಿದ್ದೆ. ಈಗ ನೀನು ಕೂಡ ಭಾರಂ ಭುವೋ ಹರ ಯದೋತ್ತಮ ವಂದನಂತೆ ಇಲ್ಲಿ ಹುಟ್ಟಿ ಜಗತ್ತಿನ ಭಾರವನ್ನು ನೀನು ಪರಿಹಾರ ಮಾಡಬೇಕಾಗಿದೆ. ಮತ್ತೆ ದೇವಕಿಗೂ ಅವರೆಲ್ಲ ಸಮಾಧಾನ ಹೇಳಿದರು. ನೀನು ಭಯ ಪಡಬೇಡ, ಭಗವಂತನೇ ನೀನು ಹೊಟ್ಟೆಯೊಳಗಿದ್ದಾನೆ, ಅವನೀಗ ಈ ದುಷ್ಟರನ್ನೆಲ್ಲ ಸದೆ ಬಡಿಯುವವನಿದ್ದಾನೆ ಅಂತ ಅವಳಿಗೂ ಸಮಾಧಾನ ಹೇಳಿದರು. ಕೃಷ್ಣ ಹುಟ್ಟುವ ಕಥೆಯನ್ನು ಆಮೇಲೆ ನೋಡೋಣ. ಕಂಸ ಆ ದೇವಕಿ ಗರ್ಭದಲ್ಲಿದ್ದಂಥ ಎಲ್ಲ 7 ಜನರನ್ನು ಕೂಡ ಕೊಂದು ಹಾಕ್ತಿದ್ದ. ಅವರಲ್ಲಿ ಆ 7 ಜನ ಬೇಗ ಬೇಗ ಪ್ರಾಣ ಪರಿತ್ಯಾಗ ಮಾಡಿದರು. ಅದೆಲ್ಲ ಈ ಭಗವಂತ ಮತ್ತು ದುರ್ಗಾದೇವಿ ಅವರಿಬ್ಬರು ಸೇರಿ ಮಾಡಿದಂಥ ಒಂದು ಲೀಲೆ ಅಷ್ಟೇ ಅದು. ಅವರೆಲ್ಲರನ್ನೂ ಈಗ ಈ ಥರ ಅವನು ಕೊಂದು ಹಾಕಿದ್ದ. ಕಂಸ ತನ್ನ ಮಂತ್ರಿಗಳನ್ನೆಲ್ಲ ಕರೆಸಿ ಈ ಎಲ್ಲ ಮಕ್ಕಳನ್ನು ಕೊಲ್ಲೋ ಪ್ಲ್ಯಾನ್ ಮಾಡಿದ್ನಲ್ಲ. ದೇವಕಿ ಗರ್ಭದಲ್ಲಿದ್ದವ್ರನ್ನೂ ಕೊಂದಿದ್ದ, ಸುತ್ತಮುತ್ತಲಿನ ಊರುಗಳಲ್ಲಿ ಯಾರ್ಯಾರು ಮಕ್ಕಳಿದ್ರು ಅವರು ಎಲ್ಲರನ್ನೂ ಕೊಲ್ಲಿಸುವಂಥ ವಿಚಾರ ಮಾಡಿದ್ದ. ಈ 4ನೇ ಅಧ್ಯಾಯದಲ್ಲಿ ಆ ಕೃಷ್ಣ ಅವತಾರ ಮಾಡಿದ್ದು ನಮಗೆ ವರ್ಣನೆ ಬರ್ತದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಅವತ್ತು ಚಂದ್ರೋದಯ ಆಗಿದ್ದಂಥ ಕಾಲ, ಆವಾಗ ತಾನೇ ಚಂದ್ರೋದಯ ಆಗಿರ್ತದೆ. ಅದಕ್ಕಾಗಿ ಕೃಷ್ಣಾಷ್ಟಮಿ ಬಂದಾಗ ಕೃಷ್ಣನಿಗೂ ಅರ್ಘ್ಯ ಕೊಡ್ತೇವೆ, ಹಾಗೆ ಚಂದ್ರನಿಗೂ ಅರ್ಘ್ಯ ಕೊಡ್ತೇವೆ. ರೋಹಿಣ್ಯ ಸಹಿತ ಶಶಿನ್, ರೋಹಿಣಿ ಸಮೇತನಾದ ರೋಹಿಣಿ ಅಂತ ಕೃಷ್ಣನ ಚಂದ್ರನ ಪತ್ನಿ, ಅವಳಿಗೂ ಮತ್ತು ದೇವಕಿಯ ಮಡಿಲಲ್ಲಿ ಮಲಗಿರುವಂಥ ಕೃಷ್ಣನಿಗೂ ಇಬ್ಬರಿಗೂ ಆವಾಗ ನಾವು ಅರ್ಘ್ಯ ಕೊಡಲಿಕ್ಕೆ ಇದೇ ಕಾರಣ. ಅಂಥ ಒಂದು ಪುಣ್ಯ ಸಂದರ್ಭದಲ್ಲಿ ಆ ಕೃಷ್ಣನ ಅವತಾರ ಆಯಿತು. ಅಥ ಸರ್ವಗುಣೋಪೇತ, ಆ ಕಾಲ ಅಷ್ಟು ಪ್ರಸನ್ನವಾದ ಕಾಲ. ಶ್ರಾವಣ ಮಾಸ ಅಂದರೆ ಸಾಮಾನ್ಯವಾಗಿ ಮಳೆಗಾಲವೇ, ಆದರೂ ಮಳೆಗಾಲದ ಕೆಸರು ಇತ್ಯಾದಿಗಳು ಯಾವುದೂ ಇರಲಿಲ್ಲ. ಭಗವಂತ ಹಾಗೆ ಕಾಣಿಸ್ಕೊಂಡಿದ್ದರಿಂದ ಇಡೀ ಜಗತ್ತಿಗೆಲ್ಲ ತಂಪು ಕೊಡುವಂಥ ಒಂದು ಕಾಲ ಅದು. ವಸುದೇವನಿಗೆ ಭಾರಿ ಸಂತೋಷ, ಇಂಥ ಒಂದು ಮಗು ಹುಟ್ಟಿತಲ್ಲ ಅಂತ. ಅದು ಹೇಗೆ ಹುಟ್ಟಿತು ಅಂದರೆ ಇದು ವಿಚಿತ್ರ. ಸಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಅದು ತಂದೆ ತಾಯಿಯಿಂದ ಹುಟ್ಟಿದ್ದಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲಿ ಕಾಣಿಸಿತ್ತಷ್ಟೇ. ಅದು ಹೇಗಿತ್ತಂದರೆ 4 ಕೈ, ಹುಟ್ಟುವಾಗಲೇ ಅದಕ್ಕೆ 4 ಕೈ. ಮುಂದೆ ಕೃಷ್ಣಾವತಾರದ ಉದ್ದಕ್ಕೂ 4 ಕೈಯವನಾಗೇ ಇದ್ದ ಅವನು. ಶಂಖ, ಚಕ್ರ, ಗದ ಮೊದಲಾದ ಆಯುಧಗಳು. ಎದೆಯಲ್ಲಿ ಶ್ರೀವತ್ಸ ಅಂತ ಒಂದು ಚಿಹ್ನ ಇರ್ತದೆ. ಅದೇನೆಂದರೆ ನಮ್ಮ ಮೈ ಮೇಲೆ ಸುಳಿ ಇರ್ತದಲ್ಲ, ರೋಮಗಳ ಸುಳಿ, ಅಂಥದ್ದೊಂದು ಸುಳಿ ಅದು. ಅದರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ. ಕೌಸ್ತುಭ ಅಂತ ಒಂದು ರತ್ನ ಅವನ ಎದೆಯ ಮೇಲೆ. ಪೀತಾಂಬರ ಹುಟ್ಟಿದ್ದಾನೆ. ಕಿರೀಟ, ಕುಂಡಲ ಮೊದಲಾದ ಆಭರಣ ಧರಿಸಿದ್ದಾನೆ. ಅದು ನೋಡಿದಾಗ ಇವನಿಗೆ ಆಶ್ಚರ್ಯ, ವಸುದೇವನಿಗೆ. ಆವಾಗಲೇ ಇನ್ನು ಮುಂದೆ ನನಗೆ ಈ ಬಂದಿಖಾನೆ ಜೈಲಿನಿಂದ ಬಿಡುಗಡೆ ಆಗಲಿ, ಒಂದು 10,000 ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ. ಆವಾಗ ಜೈಲಿನಲ್ಲಿದ್ದಾದ್ರಿಂದ ಆಗಲಿಲ್ಲ, ಅದ್ರ ಮುಂದೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ. ಭಗವಂತನನ್ನ ಸ್ತುತಿಸಿದ ಆವಾಗಲೇ. ನೀನು ಈ ಜಗತ್ತಿನ ಒಳಗಿದ್ದಿ, ಹೊರಗಿದ್ದಿ, ಅಂಥವನೀಗ ನನಗೆ ಮಗನಾಗಿ ನೀನು ಜನಿಸಿದ್ದಿ. ಅವನು ಆ ಥರ ಸ್ತೋತ್ರ ಮಾಡಿದಾಗ ಆ ಸ್ತೋತ್ರದ ಶಬ್ದ ಇತ್ಯಾದಿಗಳು ಯಾವುದು ಕೇಳದೇ ಇರುವಂತೆ ಭಗವಂತ ಎಲ್ಲ ಕಡೆ ಮಾಯೆ ಕವಿಸಿದ್ದ. ಇಲ್ಲದೆ ಹೋದರೆ ಆ ಜೈಲಿಗೆ ಸಂರಕ್ಷಕರಾಗಿ ಅನೇಕ ಜನ ರಾಕ್ಷಸರಿದ್ದರು, ಅವ್ರಿಗೆ ಯಾವುದೂ ಇದು ಕಾಣದಂತೆ ಆಗಿಬಿಟ್ಟಿತ್ತಷ್ಟೇ. ಆದ್ದರಿಂದ ಇವನು ಸ್ತೋತ್ರ ಮಾಡಿದ್ದು ಆ ಸಂಭ್ರಮ ಇದ್ಯಾವುದು ಕೂಡ ಅಲ್ಲಿ ಕಾಣಲೇ ಇಲ್ಲ. ಶಸ್ತ್ರಧಾರಿಯಾಗಿ ನಿನ್ನನ್ನು ಕೊಂದು ಬಿಡಬೇಕು ಅಂತ ಬರ್ತಾನೆ ಈಗ ಕಂಸ.
ಆದ್ದರಿಂದ ನಾನು ಭಯಪಟ್ಟಿದ್ದೇನೆ ಅಂತ ಈ ವಸುದೇವ ಹೇಳಿದ. ದೇವಕಿನೂ ಅವನನ್ನು ಸ್ತೋತ್ರ ಮಾಡಿದ್ನು. ಈ ಸೃಷ್ಟಿ ಹಿಂದೆಯೂ ಇತ್ತು, ಮುಂದೂ ಇರುತ್ತದೆ. ಅನೇಕ ಜನ ಸತ್ತು ಹೋಗಿದ್ದಾರೆ, ಅನೇಕ ಜನ ಮತ್ತೆ ಹುಟ್ಟುವವರಿದ್ದಾರೆ. ಎಷ್ಟೋ ಜನ ಬ್ರಹ್ಮರು ಈ ಸೃಷ್ಟಿ ಮಾಡಿದ್ದಾರೆ, ಮುಂದೂ ಮಾಡೋರಿದ್ದಾರೆ. ನೀನು ಮುಕ್ತಿದಾಯಕನಾದ ಭಗವಂತ, ನಿನಗೆ ನಾನು ಸ್ತೋತ್ರ ಮಾಡ್ತೇನೆ. ಸದ್ಯ ಈ ನಿನ್ನ ಚತುರ್ಭುಜ ರೂಪ ಏನಿದೆಯಲ್ಲ ಅದನ್ನು ಮರೆ ಮಾಡು. ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ. ನನ್ನ ಮಗುವಂತ ನನಗೆ ಭಾವನೆ ಬರಬೇಕಾದ್ರೆ 4 ಕೈ ಆಯುಧ ಇತ್ಯಾದಿ ಹುಟ್ಕೊಂಡು ನೋಡ್ತಿದ್ರೆ ಅದು ನೋಡಿ ಗಾಬರಿ ಆಗ್ತದಷ್ಟೇ. ಆದ್ದರಿಂದ ಅದನ್ನು ಉಪಸಂಹಾರ ಮಾಡ್ಕೊ. ಮತ್ತು ಈ ಕಂಸ ನೀನು ಬಂದು ಹುಟ್ಟಿದ್ದಿ ಅಂತ ಅವನಿಗೆ ಗೊತ್ತಾಗದೇ ಇರಲಿ, ಸ್ವಲ್ಪ ಎಚ್ಚರಿಕೆ ಇರಲಿ. ಸಮುದ್ವಿಜಯ ಭವದ್ಧೇತೋಹೋ. ಕಂಸನಿಂದ ಒಂದು ಕಡೆ ಕಂಸನಿಂದ ಭಯ, ಇನ್ನೊಂದು ಕಡೆ ನಿನ್ನನ್ನು ನೋಡಿ ನನಗೆ ಭ್ರಾಂತಿ, ಮೋಹ. ಇಡೀ ಬ್ರಹ್ಮಾಂಡವೇ ನಿನ್ನ ಹೊಟ್ಟೆ ಒಳಗಿದೆ, ಆದರೆ ಇವತ್ತು ನೀನು ನನ್ನ ಹೊಟ್ಟೆ ಒಳಗೆ ಹುಟ್ಟಿದಂತೆ ತೋರಿಕೊಂಡಿದ್ದೆ. ಇದೊಂದು ಲೀಲೆ ಅಂದವಳು. ಆಗ ಭಗವಂತ ಅವಳಿಗೆ ಸಮಾಧಾನ ಹೇಳಿದ. ನೀವಿಬ್ಬರು ಹಿಂದೆ ಕೂಡ ಅನೇಕ ಬಾರಿ ನನ್ನನ್ನು ಆರಾಧನೆ ಮಾಡಿದ್ದೀರಿ. ಇದೇ ದೇವಕಿ ವಸುದೇವರ ಅವರೇ ಅದಿತಿ ಕಶ್ಯಪರಾಗಿ ಹುಟ್ಟಿದಾಗ ವಾಮನನಾಗಿ ಹುಟ್ಟಿದ್ದ ಭಗವಂತ. ಆ ಎಲ್ಲ ಆರಾಧನೆಗಳ ಫಲವಾಗಿ ಇವತ್ತು ನಾನು ಹುಟ್ಟಿದ್ದೇನೆ. ನೀವು ಯಾವ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಮುಂದೆ ನನ್ನನ್ನು ಮಗ ಅಂತ ನೀವು ಉಪಾಸನೆ ಮಾಡಿದ್ರಿಂದ, ಪರಬ್ರಹ್ಮ ಅಂತನೂ ಉಪಾಸನೆ ಮಾಡಿದ್ರಿಂದ, ಯುವಾಮ್ಮ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ್. ಭಗವಂತನನ್ನು ನನ್ನ ಆರಾಧನೆ ಮಾಡಿ ಮುಂದೆ ಸದ್ಗತಿ ಪಡಿತೀರಿ. ಇದು ನಮ್ಮ ಎಲ್ಲರಿಗೂ ಇರಬೇಕಾದದ್ದು. ಭಗವಂತನನ್ನು ಗಂಡ ಅಂತ ಉಪಾಸನೆ ಮಾಡುವ ಅಧಿಕಾರ ಲಕ್ಷ್ಮೀದೇವಿಗಿದೆ. ಅವನ ಮಾವ ಅಂತ ಕೆಲವರು ಯಾರು ಉಪಾಸನೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಉಪಾಸನೆ ಮಾಡ್ತಾರೆ. ನಾವು ಅವನನ್ನು ಗುರು ಅಂತನೂ ಮಗ ಅಂತನೂ ನಾವೆಲ್ಲರೂ ಉಪಾಸನೆ ಮಾಡಬಹುದು. ನಮಾತ ನಪಿತಾ ತಸ್ಯ ನ ಭಾರ್ಯ ನ ಸುತಾದಯ ಸರ್ವೇಷಾಂ ಆತ್ಮಜೋಶ್ಚಾತ್ಮ ಪಿತಾ ಮಾತಾ ಸ ಈಶ್ವರ. ಎಲ್ರಿಗೂ ಅವನ ಮಗನೂ ಹೌದು, ತಂದೆಯೂ ಹೌದು, ಗುರುವೂ ಹೌದು. ಆದ್ದರಿಂದಲೇ ಎಲ್ಲ ಮಠಗಳಲ್ಲಿ ತೊಟ್ಟಿಲೋತ್ಸವ, ಭಗವಂತನಿಗೆ ತೊಟ್ಟಿಲೋತ್ಸವ ಏನಿದೆಯಲ್ಲ, ಅದು ಯಾವಾಗಲೂ ಎಲ್ಲೋ ಮಠದಲ್ಲಿ ಕೃಷ್ಣಾಷ್ಟಮಿ ದಿವಸ ಮಾತ್ರ ಮಾಡೋದಂತಲ್ಲ. ಪ್ರತಿನಿತ್ಯ ಮನೆಗಳಲ್ಲಿಯೂ ಕೂಡ ಅಂಥ ಉತ್ಸವಗಳನ್ನು ಮಾಡಬೇಕು. ಭಗವಂತ ನಮ್ಮ ಮಗ ಅಂತ ತಿಳಿದು ದಂಪತಿಗಳು ಆ ಭಗವಂತನನ್ನು ತೊಟ್ಟಿಲಲ್ಲಿ ಇರಿಸಿ ರಾತ್ರಿ ಹೊತ್ತು ತೂಗಬೇಕು. ಅಂಥದ್ದೊಂದು ಅನುಸಂಧಾನ ಇದಕ್ಕಾಗಿಯೇ. ಲೌಕಿಕ ಶಿಶುವಿನಂತೆ ತೋರ್ಕೊಂಡ. ಅದೇ ಸಂದರ್ಭದಲ್ಲಿ ಆ ಯೋಗಮಾಯ ದುರ್ಗಾದೇವಿ ಅಲ್ಲಿ ಯಶೋದೆಯಲ್ಲಿ ಅವತಾರ ಮಾಡಿದ್ರು. ಅವರಿಬ್ಬರದು ಅದಲು ಬದಲಾಗಬೇಕಾಗಿತ್ತು. ಆ ದುರ್ಗೆ ಇಲ್ಲಿ ಬರಬೇಕಾಗಿತ್ತು, ಕೃಷ್ಣ ಅಲ್ಲಿ ಹೋಗಬೇಕಾಗಿತ್ತು. ಇದು ಕಥೆ. ಈ ಹರಿವಂಶದಲ್ಲಿ ಆರ್ಯಾಸ್ತುತಿ ಅಂತ ಒಂದು ಆ ದುರ್ಗಾದೇವಿಯ ಸ್ತೋತ್ರ ಇದೆ. ಅದನ್ನು ಒಂದು ಸ್ವಲ್ಪ ನಾವು ನೋಡಬೇಕು. ಈ ಎಲ್ಲ ಉದ್ದಕ್ಕೂ ದುರ್ಗಾದೇವಿಯ ಸ್ತೋತ್ರ ಅದು ಎಲ್ಲೆಲ್ಲಿ ಬರ್ತದಲ್ಲ, ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಕೂಡ ಮನೆಯಲ್ಲಿ ದುರ್ಗಾದೇವಿಯ ಆರಾಧನೆ ಬಹಳ ಕಾಲದಿಂದ ಮಾಡ್ತಾ ಬಂದಿದ್ದೀರಿ. ಅದಕ್ಕಾಗಿ ಅವಳ ಮಹಿಮೆ, ಅವಳ ಹೆಸರಿನ ಕುರಿತಾದ ನಾನಾ ಥರದ ಅರ್ಥಗಳು ಇದೆಲ್ಲ ಬರ್ತವೆ. ಅದಕ್ಕಾಗಿ ಅದನ್ನು ಹೇಳಬೇಕು ಅಂತ. ಇದು ಆ ಹರಿವಂಶದ ವಿಷ್ಣು ಪರ್ವದಲ್ಲಿ 3ನೇ ಅಧ್ಯಾಯ. ಇದು ವೈಶಂಪಾಯನರು ಮತ್ತು ಜನಮೇಜಯನಿಗೆ ನಡೆದ ಕಥಾ. ಅದು ವಸ್ತುತಃ ಹರಿವಂಶ ಅಂದರೆ ಅದು ಭಾಗವತದ ಭಾಗ ಅಲ್ಲ, ಮಹಾಭಾರತದ ಭಾಗ. ಅದ್ರ ಪರಿಶಿಷ್ಟ ಅದು. ಈ ಭಾಗವತವನ್ನು ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದರು. ಪರೀಕ್ಷಿತನ ಮಗ ಜನಮೇಜಯನಿಗೆ ವೈಶಂಪಾಯನ ಅಂತ ವೇದವ್ಯಾಸರ ಶಿಷ್ಯ ಅವರು ಕಥೆ ಹೇಳಿದ್ದದು. ಆರ್ಯಾಸ್ತವಂ ಪ್ರವಕ್ಷಂ ನಾರಾಯಣೀಂ ನಮಸ್ಯಾಮಿ ದೇವೀಂ ತ್ರಿಭುವನೇಶ್ವರೀಂ. ಅವಳು ನಾರಾಯಣಿ, ಅವಳಿಗೆ ನಮಸ್ಕಾರ ಮಾಡ್ತೇನೆ. ಅವಳೇ ಸಿದ್ಧಿ, ನಿದ್ರಾ, ಅರ್ಧರಾತ್ರಿ, ಕಾಲರಾತ್ರಿ ಎಲ್ಲವೂ ಅವಳೇ. ಹೀಗೆಲ್ಲ ಇರೋದ್ರಿಂದ ರಾತ್ರಿ ಹೊತ್ತು ಅವಳಿಗೆ ದುರ್ಗಾ ನಮಸ್ಕಾರ ಅಂತ ಪೂಜಾ ಮಾಡ್ತಾರೆ. ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರಿದೆ, ದೇವಿ ಅಂತ ಹೆಸರಿದೆ, ಬ್ರಹ್ಮಚಾರಿಣಿ ಅಂತ ಹೆಸರಿದೆ. ಅವಳು ಮೂಲತಃ ಭಗವಂತನ ಪತ್ನಿ. ಶ್ರೀ ಭೂ ದುರ್ಗಾ ಅಂತ ಭಗವಂತನಿಗೆ 3 ಜನ ಪತ್ನಿಯರು. ಒಬ್ಬಳೇ ಲಕ್ಷ್ಮೀದೇವಿಯೇ 3 ರೂಪ ತಾಳಿರ್ತಾಳೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಸತ್ವಗುಣದ ದೇವತೆ ಲಕ್ಷ್ಮೀದೇವಿ, ರಜೋಗುಣದ ದೇವತೆ ಭೂದೇವಿ. ಈ ನಾವು ವಾಸ ಮಾಡುವ ಭೂಮಿ ಇದ್ದಾಳಲ್ಲ, ವರಾಹನ ಪತ್ನಿ ಭೂಮಿ, ಇವಳಲ್ಲ, ಇವಳು ಬೇರೆ, ಲಕ್ಷ್ಮಿ ಅಲ್ಲ ಇವಳು.
ಸತ್ವಗುಣದ ದೇವತೆ ಲಕ್ಷ್ಮೀದೇವಿ, ಶ್ರೀದೇವಿ, ರಜೋಗುಣದ ದೇವತೆ ಭೂದೇವಿ, ತಮೋಗುಣದ ದೇವತೆ ದುರ್ಗಾದೇವಿ. ಅವಳಲ್ಲಿ ತಮೋಗುಣ ಇರ್ತದಂತಲ್ಲ, ತಮೋಗುಣದ ಮೂಲಕ ಕೆಲಸ ಮಾಡುವವಳು ಅವಳು. ಅದನ್ನು ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಶ್ರೀರ್ ದೇವಬಂಧಿಕಾಂದ್ರಾಂ ಭೂರ್ದೈತ್ಯಾನಾಂ ತಥಾಪರ ಅಂತ. ನಮ್ಮ ಎಲ್ಲರನ್ನೂ ಈ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳೇ ಕಟ್ಟಿ ಹಾಕಿರೋದು, ನಮ್ಗೆ ಗೊತ್ತಿದೆ. ಸಂಸ್ಕೃತ ಇಂಥ ಒಂದು ವಿಚಿತ್ರವಾದ ಭಾಷೆ ಅಲ್ಲ. ಗುಣ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಗುಣ ಅಂದರೆ ಒಂದು ಕ್ವಾಲಿಟಿ, ಗುಣ ಧರ್ಮ ಅಂತ ಹೀಗೆಲ್ಲ ಹೇಳ್ತಿರ್ತೀವಿ. ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣ ನಮ್ಮಲ್ಲೆಲ್ಲ ಇರ್ತವೆ. ನಮ್ಮನ್ನು ನಾವು ನಾನಾ ಥರದ ಕೆಲಸಗಳಿಗೆ ಪ್ರೇರಿಸ್ತವೆ. ಸತ್ವ ಇದ್ದರೆ ಜ್ಞಾನ, ಭಕ್ತಿ ಇತ್ಯಾದಿ ಕಡೆ ಹೋಗ್ತೀವಿ. ರಜೋಗುಣದಿಂದ ಆಲಸ್ಯ, ಭೋಗ ಇದ್ರ ಕಡೆ ಹೋಗ್ತೇವೆ. ತಮೋಗುಣ ಇದ್ದು ದುಷ್ಟ ಕಾರ್ಯದ ಕಡೆ ಹೋಗ್ತೇವೆ. ಈಗ 3 ಗುಣಗಳು ಹಗ್ಗದಂತೆ ನಮ್ಮನ್ನು ಕಟ್ಟಿ ಹಾಕಿವೆ. ಗುಣ ಅನ್ನೋ ಶಬ್ದಕ್ಕೆ ಗುಣ ಅಂತನೂ ಅರ್ಥ, ಹಗ್ಗ ಅಂತನೂ ಅರ್ಥ ಸಂಸ್ಕೃತದಲ್ಲಿ. ಈ 3 ಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ ಅಲ್ಲ, ಆ 3 ಗುಣಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿರುವುದು ಇದೇ ದುರ್ಗಾದೇವಿಯೇ, ಶ್ರೀ ಭೂ ದುರ್ಗಾದೇವಿಯರೇ ಕಟ್ಟಿ ಹಾಕಿರೋದು. ಪ್ರಕೃತಿಯೇ ನಮ್ಮನ್ನು ಕಟ್ಟಿ ಹಾಕಿರೋದು. ಪ್ರಕೃತಿಯ 3 ರೂಪಗಳು ಶ್ರೀ ಭೂ ದುರ್ಗಾ ಅಂಥೇಳಿ. ಅದರಲ್ಲಿ ಶ್ರೀ ಎಂಬ ರೂಪದಿಂದ ದೇವತೆಗಳನ್ನು ಕಟ್ಟಿ ಹಾಕ್ತಾಳೆ, ಭೂ ಎಂಬ ರೂಪದಿಂದ ಮನುಷ್ಯರನ್ನು ಕಟ್ಟಿ ಹಾಕ್ತಾಳೆ, ದುರ್ಗಾ ಎಂಬ ರೂಪದಿಂದ ದೈತ್ಯರನ್ನು ಕಟ್ಟಿ ಹಾಕ್ತಾಳೆ ಅಂತ ಒಂದು ಸ್ತೋತ್ರವು ಅವಳು ಕೇಳಿ ಬರ್ತದೆ. ನೀನೇ ಜಯ, ವಿಜಯ ನೀನು, ದಯಾ ಕ್ಷಮ ನೀನು. ಬಹುರೂಪಳು, ಅನೇಕ ನಿಯಮಗಳನ್ನು ಆಚರಿಸ್ತೀವಿ. ಒಂದಲ್ಲ ನಿನ್ನ ಕಣ್ಣು, ಅನೇಕ ಕಣ್ಣುಗಳಿವೆ. ಇದು ನೋಡಿ, ದುರ್ಗಾದೇವಿಯಲ್ಲಿ ಇರ್ತಾಳೆ. ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ರಿ ಎಲ್ಲರೂ. ಬೇರೆ ಬೇರೆ ಬೆಟ್ಟದ ಮೇಲೆ, ಎಲ್ಲೋ ಕಾಡಿನೊಳಗೆ, ಇಂಥ ಕಡೆಯಲ್ಲೇ ಇರ್ತಾಳೆ. ಪರ್ವತಾಗ್ರೇಶು ಘೋರೇಶು ನದೀಶು ಚ ಗುಹಾಸು ಚ. ಗುಹೆಗಳಲ್ಲಿ ದುರ್ಗಾದೇವಿ, ಪರ್ವತಗಳಲ್ಲಿ ದುರ್ಗಾದೇವಿ, ನದಿ ತೀರಗಳಲ್ಲಿ, ಗುಹೆಗಳಲ್ಲಿ, ವನಗಳಲ್ಲಿ ವನದುರ್ಗಾ ಅಂತ ದೇವಾಲಯಗಳನ್ನ ನೋಡಿದ್ದೇನೆ. ದುರ್ಗಾದೇವಿಯನ್ನು ಎಲ್ಲರೂ ಆರಾಧನೆ ಮಾಡ್ತಾರೆ. ಕೆಲವು ದುರ್ಗಾ ವಿನಾಯಕ. ಕಲಿಕಾಲದಲ್ಲಿ ದುರ್ಗಾದೇವಿಗೆ ಮತ್ತು ಗಣಪತಿಗೆ ಹೆಚ್ಚು ಆರಾಧನೆ ಸಲ್ತದಂತ. ಅನೇಕ ಜನ ಬೇಟೆಗಾರರು, ಕಾಡು ಪ್ರದೇಶದಲ್ಲಿದ್ದವರು ಎಲ್ಲರೂ ದುರ್ಗಾದೇವಿಗೆ ಆರಾಧನೆ ಮಾಡ್ತಾರೆ. ಒಬ್ಬಳೇ ದುರ್ಗಾದೇವಿ, ಅವಳಿಗೆ ರೂಪ ಮಾತ್ರ ಬೇರೆ ಬೇರೆ. ಸುತ್ತಮುತ್ತಲು ಎಲ್ಲೇ ಹೆಣ್ಣಿನ ದೇವತೆ ಆರಾಧನೆ ನಡೆದ್ರು ಒಳಗಿದ್ದು ಎಲ್ಲ ಕಡೆ ಆರಾಧನೆ ಸ್ವೀಕಾರ ಮಾಡುವವಳು ಆ ದುರ್ಗಾದೇವಿಯೇ. ಅದಕ್ಕಾಗಿ ಜಮೀನುಗಳಲ್ಲಿ ಅಲ್ಲಲ್ಲಿ ಮತ್ತು ಮನೆಗಳಲ್ಲಿಯೂ ಕೂಡ ಅಲ್ಲಲ್ಲಿ ಕರೆಮ್ಮ ಇತ್ಯಾದಿ ರೂಪಗಳಿಂದ ಆರಾಧನೆ ಸ್ವೀಕಾರ ಮಾಡುವವಳು ಅವಳೇ. ಏನೆಲ್ಲ ಎಲ್ಲೇ ಆರಾಧನೆ ನಡೆದ್ರು ಒಳಗೆ ದುರ್ಗಾದೇವಿ ಇದ್ದಾಳೆ ಅಂತ ನೆನಪು ಮಾಡ್ಕೋಬೇಕು. ನಿನಗೆ ಬಲಿ ಕೊಡ್ತಾರೆ. ಕೋಳಿ, ಮೇಕೆ, ಕುರಿ, ಸಿಂಹ, ಹುಲಿ, ಇವೆಲ್ಲ ಪ್ರಾಣಿಗಳನ್ನು ಸುತ್ತಮುತ್ತಿರ್ತವೆ. ಕೆಲವು ನಿನಗೆ ಬಲಿನೂ ಕೊಡ್ತಾರೆ, ಕೆಲವು ಪ್ರಾಣಿಗಳನ್ನು. ವಿಂಧ್ಯ ಪರ್ವತದಲ್ಲಿದ್ದಿ ನೀನು, ಅದರಿಂದ ಹೇ ವಿಂಧ್ಯ ನಿವಾಸಿನಿ ಅಂತ ಅವಳನ್ನು ಸ್ತೋತ್ರ ಮಾಡ್ತಾರೆ. ತ್ರಿಶೂಲ ಇದೆ, ಏನಿಲ್ಲ, ಎಲ್ಲ ಆಯುಧಗಳು ನಿನ್ನ ಕೈಯಲ್ಲಿವೆ. ನೀನೇ ಕೃಷ್ಣ ಪಕ್ಷದ ನವಮಿ, ಶುಕ್ಲ ಪಕ್ಷದ ಏಕಾದಶಿ, ಬಲರಾಮನ ತಂಗಿ ನೀನು. ಮೂಲದಲ್ಲಿ ಶ್ರೀ ಭೂದುರ್ಗಾ ಅಂತ ಹೆಸರಿನಿಂದ ಭಗವಂತನಿಗೆ ಅವಳು ಪತ್ನಿ. ಆದರೆ ಇಲ್ಲಿ ಅವಳು ಬಲರಾಮ ಮತ್ತು ಕೃಷ್ಣನಿಗೆ ತಂಗಿಯಾಗಿ ಹುಟ್ಟಿದ್ದಾಳೆ. ಇಲ್ಲಿ ಅವಳು ಮದುವೆ ಮಾಡ್ಕೊಂಡಿಲ್ಲ, ದುರ್ಗಾದೇವಿ ಇಲ್ಲಿ ಮದುವೆ ಮಾಡ್ಕೊಂಡಿಲ್ಲ. ಅದರಿಂದ ಅವಳಿಗೆ ಕೃಷ್ಣನಿಗೆ ತಂಗಿ. ಅದೊಂದು ವಿಚಿತ್ರವಾದ ಸಂಗತಿ. ಬೇರೆ ಪ್ರಸಂಗದಲ್ಲಿ ಹೆಂಡತಿ, ಬೇರೆ ಎಲ್ಲ ಅವತಾರಗಳಲ್ಲಿ. ಈಗ ಮಾತ್ರ ತಂಗಿ. ಬಲರಾಮನಿಗೂ ತಂಗಿ, ಕೃಷ್ಣನಿಗೂ ತಂಗಿಯೇ. ಎಲ್ಲರಿಗೂ ಮೃತ್ಯು ನೀನೆ. ನಂದಗೋಪನ ಮಗಳು ನೀನು, ಮಹಾಭಯಂಕರಳು. ಸಂಧ್ಯಾಕಾಲದಲ್ಲಿ ನಿನ್ನ ಸಂಚಾರ, ಸಾಯಂಕಾಲದ ಹೊತ್ತಿನಲ್ಲಿ. ರಾತ್ರಿ ಸ್ವರೂಪಳು ನೀನು. ಉಳಿದ ಹೆಂಗಿಳೆಯರಂತೆ ಕೇಶವನ ಚೆನ್ನಾಗಿ ಹೆರಳು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಇರ್ತಾಳೆ. ಬೇಕಂದಾಗ ಕೂದಲೆಲ್ಲ ಹರಡ್ಕೊಂಡು ಬಿಟ್ಟಿರ್ತಾಳೆ. ಪ್ರಕೀರ್ಣ ಕೇಶಿ, ಅಸ್ತವ್ಯಸ್ತವಾಗಿರ್ತದೆ ಅವಳು ತಲೆ ಕೂದಲು. ಮತ್ತೊಂದು ಕಡೆ ಅದ್ರ ವರ್ಣ ಇದೆ, ಚತುಷ್ಕಪರ್ಧ ಅಂತ. ಎಳೆ ಸಣ್ಣ ಹುಡುಗಿಯರು 16-18 ವಯಸ್ಸಿನ ತನಕ 2 ಜಡೆ ಹಾಕೋತಿರ್ತಾರೆ. ಮುಂದೆ ಮದುವೆ ಆದ್ಮೇಲೆ ಒಂದೇ ಜಡೆ ಹಾಕೋತಿರ್ತಾರೆ. ಮದುವೆ ಆದ್ಮೇಲೂ 2 ಜಡೆ ಹಾಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಲಕ್ಷ್ಮೀದೇವಿನೇ ಸ್ವಯಂ 4 ಜಡೆ ಹಾಕೊಂಡಿದ್ಲು ಅಂತ ವೇದವೇ ಹೇಳ್ತದೆ. ಅಂತ ವಿಶಿಷ್ಟವಾದ ಸ್ವರೂಪ ಅವಳದು. ನಿನಗೆ ಪ್ರಿಯವಾದದ್ದೇನು? ಮದ್ಯ, ಮಾಂಸ. ಇದು ಪ್ರಿಯ. ಅವಳಿಗೆ ಪ್ರಿಯ ಅಂತಲ್ಲ, ಅವಳ ಭಕ್ತರಿಗೆ ಪ್ರಿಯ. ಅವರು ಸ್ವೀಕಾರ ಮಾಡ್ತಾರೆ. ನೀನು ಲಕ್ಷ್ಮಿಯೂ ಹೌದು, ಅಲಕ್ಷ್ಮಿಯೂ ಹೌದು. ನಿನ್ನಿಂದಲೇ ನಮಗೆ ಸಂಪತ್ತು, ನಿನ್ನಿಂದಲೇ ನಮಗೆ ಆಪತ್ತು. ಗಾಯತ್ರಿಯೂ ನೀನೇ. ಎಲ್ಲ ಸ್ತ್ರೀಯರಲ್ಲೂ ನೀನೇ ಇರ್ತಿ. ಎಲ್ಲ ಪುರುಷರಲ್ಲೂ ಭಗವಂತ ಇರ್ತಾನೆ, ಎಲ್ಲ ಸ್ತ್ರೀಯರಲ್ಲೂ ದುರ್ಗಾದೇವಿ ಇರ್ತಾಳೆ. ಅವರೆಲ್ಲರಿಗೂ ಸ್ತ್ರೀಯರಿಗೆ
ಒಂದು ಶಾಂತಿ, ನೆಮ್ಮದಿ, ಸೌಭಾಗ್ಯ ಎಲ್ಲ ಬರುವುದು ನಿನ್ನಿಂದ. ಆದ್ದರಿಂದ ಯಾವುದೇ ಒಂದು ಸ್ತ್ರೀ ನಮ್ಮ ಎದುರಿಗೆ ಕಂಡರೂ ಕೂಡ ಇವನ್ನೆಲ್ಲ ನಾವು ಒಂದು ತಿಳ್ಕೊಂಡಿದ್ದೆ. ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೆ, ಈ ಹಿಂದೆ ಪ್ರವಚನದಲ್ಲಿ ಹೇಳಿದ್ದಿದೆ. ಅನೇಕ ಸರಿ ಯಾವುದೋ ಸ್ತ್ರೀ ಮೇಲೆ ಏನೋ ಅನಾಚಾರ ನಡೀತದೆ, ಅತ್ಯಾಚಾರ ನಡೀತದೆ. ಎಲ್ಲ ಸ್ತ್ರೀಯರಲ್ಲೂ ಪಾರ್ವತಿ ಇದ್ದಾಳೆ, ದುರ್ಗಾದೇವಿ ಇದ್ದಾಳೆ ಅನ್ನೋ ಎಚ್ಚರ ಇದ್ದರೆ ಆ ದೇಹದ ಜೊತೆಗೆ ಆ ಥರ ಅಂಥ ಅನಾಚಾರ ಮಾಡಲಿಕ್ಕೆ ಮನಸ್ಸೇ ಬರಲಿಕ್ಕಿಲ್ಲ ನಮಗೆ. ಹೋಗಲಿ, ಅನಾಚಾರ ಮಾಡೋದು ಆ ಕಡೆ ಇಲ್ಲ, ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಯಾರ ಕಡೆ ಆದರೂ ನಮ್ಗೆ ನೋಡ್ಲಿಕ್ಕೂ ಆಗೋದಿಲ್ಲ. ಇಷ್ಟು ವಿಶಿಷ್ಟವಾದ ಶಕ್ತಿ ಎಲ್ಲ ಸ್ತ್ರೀಯರಲ್ಲೂ ಇರ್ತದೆ. ಆದ್ದರಿಂದ ಅಲ್ಲೆಲ್ಲ ತಾಯಿಯನ್ನು ಕಾಣಬೇಕು, ದೇವಿಯನ್ನು ಕಾಣಬೇಕು, ಅಲ್ಲಿ ಗೌರವದಿಂದ ನಮಸ್ಕಾರ ಮಾಡಬೇಕು. ಮತ್ತು ನಾವು ಕೂಡ ಸ್ತ್ರೀ ಪುರುಷರು ಭಗವಂತನ ಸನ್ನಿಧಾನ ಪಾತ್ರವಾದ ನಮ್ಮ ಈ ದೇಹವನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು, ಇದ್ರ ಪಾವಿತ್ರ್ಯವನ್ನು ಕಳಿಬಾರ್ದು. ಪಾವಿತ್ರ್ಯ ಕಳ್ಕೊಳ್ಳೋದು ಯಾವಾಗ? ಮಾಡಬಾರ್ದು ಕೆಲಸಗಳನ್ನು ಮಾಡಿದಾಗಲೇ ಅದು ಪಾವಿತ್ರ್ಯ ಕಳ್ಕೊಳ್ಳೋದು. ಭಗವಂತನ ಸನ್ನಿಧಾನ ಇರುವ ಈ ದೇಹ ಇದು ಭಗವಂತನ ಪೂಜೆಗೆ ಸಲ್ಲಬೇಕಾದದ್ದು, ಪರೋಪಕಾರಕ್ಕೆ ಸಲ್ಲಬೇಕಾದದ್ದು. ಇದ್ರ ಪಾವಿತ್ರ್ಯಕ್ಕೆ ಯಾವತ್ತೂ ಅಪಚಾರ ಬರದೇ ಇರುವಂತೆ ನೋಡ್ಕೋಬೇಕು. ಈ ಎಷ್ಟು ವಿಶಿಷ್ಟವಾಗಿದೆ ಅಂದರೆ, ಕರ್ಷಕಾಣ ಅಂತ ಸೀತೆಯತೆ. ನೀವು ರೈತರ, ನೀವು ವ್ಯಾಪಾರಿಗಳ, ನೀವು ವ್ಯಾಪಾರಿಗಳಾದರೂ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ನೀವು ರೈತರಾದರೆ ಆ ನೇಗಿಲಿಂದ ಉಳ್ತೀವಲ್ಲ ನಾವು, ಅಲ್ಲೊಂದು ಸಾಲು ತಯಾರಾಗ್ತದಲ್ಲ, ಆ ಸಾಲಿನಲ್ಲಿ ದುರ್ಗಾದೇವಿ ಇರ್ತಾಳೆ. ನೌಕೆಯಲ್ಲಿ ಪ್ರಯಾಣ ಮಾಡುವ ವ್ಯಾಪಾರಿಗಳಿಗೆ ನೀನು ಸಿದ್ಧಿ ಅನ್ನೋ ರೂಪದಿಂದ ಅನುಗ್ರಹ ಮಾಡ್ತಿ. ಸಮುದ್ರದಲ್ಲಿ ಇರುವವರಿಗೆ ನೀನು ತೀರ ರೂಪದಿಂದ ಸಹಾಯ ಮಾಡ್ತಿ. ಶಾಸ್ತ್ರಗಳನ್ನು ಓದುವವರಿಗೆ ದುರ್ಗಾದ ರೂಪದಿಂದ ಅವರಿಗೆ ಅನುಗ್ರಹ ಮಾಡ್ತಿ. ಅವಳ ಅನುಗ್ರಹ ಬೇಕೇ ಬೇಕು. ಎಲ್ಲಿದ್ದಿ ನೀನು? ದೊಡ್ಡ ದೊಡ್ಡ ಅರಮನೆಗಳು, ರಾಜದ್ವಾರಗಳು, ಅಧಿಕಾರ ಕೇಂದ್ರಗಳಲ್ಲಿ ನೀನಿರ್ತಿ. ತೀರ್ಥಗಳಲ್ಲಿದ್ದಿ, ನದಿ ಸಂಗಮ ಸ್ಥಾನಗಳಲ್ಲಿದ್ದಿ, ಹುಣ್ಣಿಮೆಯಲ್ಲಿರ್ತಿ, ಅಮಾವಾಸ್ಯೆಯಲ್ಲಿರ್ತಿ, ಎಲ್ಲ ಕಡೆಯೂ ಇದ್ದೇ ಇರ್ತಿ. ಗಜ ಚರ್ಮವನ್ನು ಧಾರಣೆ ಮಾಡ್ಕೊಂಡಿರ್ತಿ, ಪೀತಾಂಬರವನ್ನು ಧಾರಣೆ ಮಾಡ್ಕೊಂಡಿರ್ತಿ. ಇಂಥ ವಿಶಿಷ್ಟವಾದ ರೂಪ. ವಾಲ್ಮೀಕಿಯಲ್ಲಿ ನೀನು ಸರಸ್ವತಿಯಾಗಿದ್ದು ಅವನಿಗೆ ಅನುಗ್ರಹ ಮಾಡಿದೆ. ವೇದವ್ಯಾಸನಲ್ಲಿ ನೀನು ಸ್ಮೃತಿ ರೂಪದಿಂದ ಇದ್ದು ಅವನಿಗೆ ಸೇವಾ ಮಾಡಿ ಆ ಗ್ರಂಥಗಳನ್ನು ಬರೆಸಿದೆ. ನಿನಗೆ 1000 ಕಣ್ಣಿರುವುದರಿಂದ ಸಹಸ್ರನಯನ ಅಂತ ಹೆಸರು. ದಿಕ್ಕು, ಉಪದಿಕ್ಕು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ದಿಕ್ಕುಗಳಲ್ಲಿ ನೀನಿದ್ದಿ. ಎಲ್ಲ ನಕ್ಷತ್ರಗಳಲ್ಲಿ ನೀನಿದ್ದಿ. ನೀನು ನಿದ್ರೆಯೂ ಹೌದು. ನಿದ್ರಾಪಿತಂ ಸರ್ವಭೂತಾನ. ಎಲ್ಲ ಜೀವಿಗಳಿಗೂ ನಿದ್ರೆ ಬರುವುದು ಈ ದುರ್ಗಾದೇವಿಯ ಪ್ರಭಾವದಿಂದಲೇ. ಅರುಂಧತಿ, ವಸಿಷ್ಠನ ಪತ್ನಿ ಅರುಂಧತಿಯಲ್ಲಿ ನೀನಿದ್ದಿ. ಇಂಥ ಅನೇಕ ಪರ್ಯಾಯ ಶಬ್ದಗಳಿಂದ ನೀನೇ ನಮಗೆ ವಾಚ್ಯಳು. ಯಾವಾಗ ನಿನ್ನ ಸ್ತೋತ್ರ ಮಾಡಬೇಕು ಅಂದರೆ, ಯುದ್ಧದ ಪ್ರಸಂಗ, ಬೆಂಕಿ ಹತ್ತಿದಾಗ, ನದಿ ಪ್ರದೇಶದಲ್ಲಿ ಸಿಕ್ಕಿಬಿದ್ದಾಗ, ಪ್ರವಾಹ ಇತ್ಯಾದಿ ಕಡೆ, ಕಳ್ಳಕಾಕರ ನಡುವೆ ಭಯದ ಸನ್ನಿವೇಶ ಇದ್ದಾಗ, ರಾಜ ಬಂಧನ ಆದಾಗ, ಇಂಥ ಎಲ್ಲ ಸಂದರ್ಭದಲ್ಲಿ ನೀನೇ ನಮಗೆ ರಕ್ಷಕಳು ಅಂತ ಅವಳನ್ನು ಪ್ರಾರ್ಥನೆ ಮಾಡಬೇಕು. ತ್ವಯಿಮೇ ಹೃದಯಂ ದೇವಿ, ನಿನ್ನಲ್ಲಿ ನಮ್ಮ ಹೃದಯ ಇದೆ, ನಮ್ಮನ್ನು ನೀವು ಎಲ್ಲ ಪಾಪಗಳಿಂದಲೂ ರಕ್ಷಿಸು ಅಂತ ಅವಳನ್ನು ಕೇಳಬೇಕು. ರಕ್ಷಮಾಂ ಸರ್ವಪಾಪೇಭ್ಯ ಪ್ರಸಾದಂ ಕರ್ತುಮರ್ಹಸಿ. ವೇದವ್ಯಾಸರು ಹೇಳಿದ ದುರ್ಗಾ ಸ್ತೋತ್ರ ಇದು. ಬೆಳಗಾಗಿ ಎದ್ದು ಸ್ನಾನ ಮಾಡಿದ ಮೇಲೆ ಅದನ್ನು ಹೇಳಿದರೆ 3 ತಿಂಗಳಲ್ಲಿ ಸಿಗಬೇಕಾದ್ದೆಲ್ಲವೂ ಅವನಿಗೆ ಸಿಗ್ತದೆ. 3 ತಿಂಗಳಲ್ಲಿ ಸಿಗದೇ ಇದ್ದರೂ ಮಂಗಳ ಅಂತೂ ಆಗ್ತದೆ ಅವನ ಮನೆಯಲ್ಲಿ. ಹೀಗೆ ನೀನು ಎಲ್ಲರಿಗೂ ಸಿದ್ಧಿ ಕೊಡ್ತೆ. ಇದು ಕೃಷ್ಣ ದ್ವೈಪಾಯನ ವೇದವ್ಯಾಸ ಹೇಳಿದ ಕಥಾ. ಇದರಿಂದ ನೃಣಾಂ ಬಂಧಂ ವಧಂ ಘೋರಂ. ನಿನ್ನ ಭಕ್ತರಿಗೆಲ್ಲಾದರೂ ಇಲ್ಲಾದರೂ ಬಂಧನ ಆಗಿದ್ದರೆ, ಅನ್ಯಾಯದಿಂದ ಬಂಧನ, ಏನಾದರೂ ವಧೆ, ಇವ್ರನ್ನ ಯಾರು ಕೊಲ್ಲಿಕ್ಕೆ ಕರ್ಕೊಂಡು ಹೋಗಿದ್ರೆ, ಮಕ್ಕಳ ನಾಶ, ಧನನಾಶ, ರೋಗ ಭಯ, ಮೃತ್ಯು ಭಯ, ಇದೆಲ್ಲ ಆಪತ್ತನ್ನು ಪರಿಹಾರ ಮಾಡ್ತದೆ. ನೀನು ಎಲ್ಲ ಉಪಾಸಕರಿಗೂ ವರದಾಯಕಳು. ಕಂಸನಿಗೂ ಭ್ರಮೆ ಭರಿಸಿ ಅವನಿಗೂ ನಾಶ ತಂದಿಟ್ಟುವವಳು ಇದೇ ಗೋಪಾಲಕಿ. ಮಹಾವಿಷ್ಣು ಇಷ್ಟೆಲ್ಲ ಯೋಗನಿದ್ರೆಗೆ ಹೇಳಿದ ಮಾತಿದೆ. ಯೋಗನಿದ್ರೆ ಸ್ತೋತ್ರ, ಯೋಗನಿದ್ರೆ ಅಂತ ಅದೇ ದುರ್ಗಾದೇವಿ ಅವಳನ್ನು ಮಾಡಿದ ಸ್ತೋತ್ರ. ಅವಳಿಗೆ ಆರ್ಯ ಅಂತ ಕರೀತಾರೆ ಈ ಕಾರಣದಿಂದ. ಆರ್ಯ ಅಂದರೆ ಪೂಜ್ಯಳು ಅಂತ ಅರ್ಥ, ಹಿರಿಯಳು ಅಂತ ಅರ್ಥ ಅದಕ್ಕೆ. ಅವಳನ್ನು ಹೇಳಿದಂತೆ ಎಲ್ಲ ಕೆಲಸಗಳನ್ನು ಅವಳು ಮಾಡಿದ್ಳು.
ಕೃಷ್ಣ ಬಲರಾಮ ಇವರೆಲ್ಲ ಅವತಾರಕ್ಕೆ ಬೇಕಾದ ಹಿನ್ನೆಲೆ, ಬಲರಾಮನನ್ನ ದೇವಕಿಯ ಗರ್ಭದಿಂದ ಯಶೋದೆಯ ಗರ್ಭ ಕರ್ಕೊಂಡು ಹೋಗಿದ್ದು, ಇದೆಲ್ಲ ಅವಳೇ ಮಾಡಿದ್ದು. ಸ್ವಯಂ ವಿಷ್ಣುವೇ ಅವಳನ್ನು ಈ ಥರ ಸ್ತೋತ್ರ ಮಾಡಿ ಅವಳನ್ನು ಈ ಕೆಲಸಕ್ಕೆ ತೊಡಗಿಸಿದ್ದು. ವೇದವ್ಯಾಸ ಅದನ್ನು ಹರಿವಂಶದ ರೂಪದಲ್ಲಿ ಬರೆದಿಟ್ಟಿದ್ದಾರಷ್ಟೆ. ಇದನ್ನು ಕೇಳುವವನಿಗೆ ಹೇಳುವವನಿಗೆ ಎಲ್ಲ ಥರದ ಸಿದ್ಧಿಗಳು ಕೂಡ ಆಗ್ತವೆ ಅಂತ ಇಲ್ಲಿ ಕಥಾ ಬಂದಿದೆ. ಇದು ಹರಿವಂಶದಲ್ಲಿ ಆ ವಿಷ್ಣು ಪರ್ವದಲ್ಲಿ 3ನೇ ಅಧ್ಯಾಯ ಸಮಾಪ್ತ ಆಗಿದೆ. ಭಾಗವತದಲ್ಲಿ 4ನೇ ಅಧ್ಯಾಯ ನಡೆದಿದೆ. ಕೃಷ್ಣ ಹುಟ್ಟಿದ್ದಾನೆ ಅನ್ನೋದನ್ನು ನೋಡಿದ್ದೇವೆ. ಕೃಷ್ಣ ಮತ್ತು ಆ ದುರ್ಗೆಯರದು ಅದಲು ಬದಲಾಗಬೇಕೀಗ ಸ್ಥಾನ. ಕೃಷ್ಣ ಕಂಸನ ಕೈಗೆ ಸಿಗದೇನೆ ನಂದ ಗೋಕುಲದಲ್ಲಿ ಬೆಳೆಯುವಂತಾಗಬೇಕು ಅನ್ನೋ ಕಥಾ. ಅದನ್ನು ಮುಂದಿನ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.